पुराणानाम् आलयं करुणालयं नमामि भगवत्पादं शङ्करं लोकशङ्करं कराचार्यं केशवं बादरायणं सूत्रभाष्यकृतो वन्दे भगवन्तौ पुनः पुनः सद्गुरुभ्यो नमः। सदाहं सम्प्रदायज्ञं संयमीन्द्रं सदाश्रयं सद्गुरुं सच्चिदानन्दं समाश्रये। श्री श्री सच्चिदानन्देन्द्र अधीहि भगवो ब्रह्म दृष्ट्वा तु पाण्डवानीकम् इत्यारभ्य नयोत्सेति गोविन्द मुक्त्वा तूष्णीं बभूवः नयोत्स्य इति गोविन्द मुक्त्वा तूष्णीं बभूवः इत्येतदन्तः प्राणिनां शोकमोहादि संसारबीज दोषोद्भवकारणप्रदर्शनार्थत्वेन व्याख्येयो ग्रन्थः ಯಾಕೆ ಧಮ್ಮಕ್ಷೇತ್ರಕ್ಕೆ ಅಲ್ಲಿ ಭಾಷೆ ಬರಲಿಲ್ಲ ಅಂತ ಕೇಳಿದ್ರೆ ಅದಕ್ಕೆ ಉತ್ತರ ಎರಡನೇ ಅಧ್ಯಾಯದ 10 ಶ್ಲೋಕದವರೆಗೂ ಭಾಷೆ ಬರೀಲೇ ಇಲ್ಲ. 10 ಶ್ಲೋಕ ಓದ್ಕೊಂಡ್ಬಂದ್ಬಿಟ್ವಿ. ಅದಕ್ಕೆ ಯಾಕೆ ಭಾಷೆ ಬರೀಲಿಲ್ಲ ಅಂದ್ರೆ ಅಷ್ಟಕ್ಕೊಂದು ಸಾರಾಂಶ ಹೇಳ್ತಿದ್ದೀನಿ ಭಾಷೆಕಾರರು. ಅದೇ 47 ಶ್ಲೋಕ, ಇನ್ನೊಂದು 10, 51 ಶ್ಲೋಕ. ದುಷ್ಟಾಂತ ಬಾಂಡ ಆಲೋಚನೆ ಮಾಡಿದ್ರು. ಧಮ್ಮಕ್ಷೇತ್ರ ಇತ್ಯಾರಭ್ಯ ಅಂತ ಹೇಳಿಲ್ಲ. ದುಷ್ಟಾಂತ ಪಾಂಡವಾನಿಕ ಮುಂದೆ ಆರಂಭ ಮಾಡ್ಕೊಂಡ್ರೆ ಮದುವೆ ಪ್ರಶ್ನೆ ಏನ್ ಮಾಡುದು ಅಂತ. ದುಷ್ಟಾಂತ ಪಾಂಡವಾನಿಕ ಮುಂದೆ 2ನೇ ಶ್ಲೋಕ ಭಗವದ್ಗೀತೆದು. ಅಲ್ಲಿಂದ ಆರಂಭಗೊಂಡು ನಾನು ಯುದ್ಧ ಮಾಡೋದಿಲ್ಲ ಅಂತ ಗೋವಿಂದನಿಗೆ ಹೇಳಿ, ಕೃಷ್ಣನಿಗೆ ಹೇಳಿ ತೂಷ್ಣೀಂ ಬಭುವ ಸುಮ್ಮನಾಗ್ಬಿಟ್ಟೆ ಅರ್ಜುನ ಎಂಬುವರಿಗೆ ಗ್ರಂಥವಿದೆಯಲ್ಲ. ಈ ಗ್ರಂಥಕ್ಕೆ ಹೇಗೆ ಅರ್ಥ ಮಾಡ್ಕೊಳ್ಳೋದು ಅಂದ್ರೆ, ಪ್ರಾಣಿಗಳಿದೆಯಲ್ಲ ಮನುಷ್ಯರು, ಅವ್ರಿಗೆ ಶೋಕ ಮೋಹ ಮುಂತಾದ ಶೋಕ ಮೋಹ ಭಯ ರಾಗ ದ್ವೇಷ ಅಸೂಯೆ ಇತ್ಯಾದಿ ಸಂಸಾರಕ್ಕೆ ಬೀಜವಾದ ಕಾರಣವಾದ ದೋಷಗಳು, ಅವಳೇ ದೋಷಗಳು. ಅದು ಏನು ಯಾಕೆ ಎದ್ಬರುತ್ತೆ ಎಂಬುದನ್ನು ತೋರ್ಸೋಕ್ಕೋಸ್ಕರವಾಗಿ ಬಂದದ್ದು ಅಂತ ಹೇಳಿ ವ್ಯಾಖ್ಯಾ ಮಾಡ್ಕೊಂಡ್ಬಿಡಿ. ದೋಷೋದ್ಭವ ವ್ಯಾಖ್ಯೆ, ದೋಷೋದ್ಭವ ಕಾರಣ ಪ್ರಧಾನಾರ್ಥತ್ವೇನ, ಆ ಕಾನೂನು ದೋಷೋದಕ್ಕೋಸ್ಕರ ಬಂದದ್ದು ಎಂಬುದಾಗಿ ಅದಕ್ಕೆ ವ್ಯಾಖ್ಯಾನ ಮಾಡ್ಕೋಬೇಕು ಆ ಗ್ರಂಥವನ್ನ ಎಂದು. ಶಬ್ದಾರ್ಥ ಬರೆಯೋದಿಲ್ಲ, ಫಲಗೂ ಪ್ರಯೋಜನ, ಏನು ಅಲ್ಪ ಪ್ರಯೋಜನ. ಸ್ಪಷ್ಟ ಗೊತ್ತಾಗುತ್ತೆ. ಅಲ್ಲೇನು ಆತ್ಮ ವಿಚಾರ ಇಲ್ಲ, ಸತ್ವ ವಿಚಾರ ಇಲ್ಲ, ಉಪಾಸನಾ ವಿಚಾರ ಇಲ್ಲ, ಕರ್ಮ ವಿಚಾರ ಇಲ್ಲ. ಕೇವಲ ಕಥಾ ವಿಚಾರ, ನೀತಿ ವಿಚಾರ, ಹಾಗೆ ಸಂವಾದ ವಿಚಾರ ಸುಲಭವಾಗಿ ಅರ್ಥ ಆಗುತ್ತೆ ಅಂತ ಹೇಳಿ ಅದಕ್ಕೆ ನಾನು ಭಾಷೆ ಬರೆದಿಲ್ಲ. ಹೋಗಿ ದೂರ ಪಾಠ ಒಂದು ಗೊತ್ತಾಗ ಯಾಕೆ ಹೋಗೇ ಆದಿ ಸಂಸಾರಕ್ಕೆ ಬೀಜವಾದ ದೋಷಗಳು, ಆ ದೋಷಗಳು ಎದ್ಕೊಳ್ಳೋದಕ್ಕೆ ಕಾರಣ. ಆ ಕಾನೂನು ತೋರಿಸುವುದಕ್ಕೋಸ್ಕರ ಶೋಕಮೋಹವೇ ಸಂಸಾರಕ್ಕೆ ಕಾರಣ, ಅದೇ ಅನರ್ಥ ಎಂಬುದಾಗಿ ತೋರಿಸೋಕ್ಕೋಸ್ಕರ ಬಂದಂತಹ ಗ್ರಂಥ ವ್ಯಾಖ್ಯಾನ ಮಾಡ್ಕೊಂಡ್ಬಿಡಿ ಎಂದ್ರು. ತಥಾಹಿ ಹಾಗೆಯೇ ಅಲ್ಲವೇ ಅಂತ. ಅರ್ಜುನೇನ ರಾಜ್ಯ ಗುರು ಪುತ್ರ ಮಿತ್ರ ಸುಹೃತ್ ಸ್ವಜನ ಸಂಬಂಧಿ ಬಾಂಧವೇಶೋ ಅಹಮೇತೇಷಾಂ ಮಮ ಏತೆ ಇತ್ಯೇವಂ ಭ್ರಾಂತಿ ಪ್ರತ್ಯಯ ನಿಮಿತ್ತ ಸ್ನೇಹ ವಿಚ್ಛೇದ ನಿಮಿತ್ತೌ ಆತ್ಮನಃ ಶೋಕಮೋಹೌ ಪ್ರದರ್ಶಿತೌ ಕಥಂ ಭೀಷ್ಮಹಂ ಸಂಖ್ಯೆ ಇತ್ಯಾದಿನ. ಹಾಗೆಯೇ ಅಲ್ಲವೇ ತಥಾಹಿ ಅಂದ್ರೆ ತಥಾಹಿ ಹಾಗೆಯೇ ಅಲ್ಲವೇ. ಅರ್ಜುನನು ರಾಜ್ಯ, ಗುರುಗಳು, ಮತ್ತೆ ಮಕ್ಕಳು, ಸ್ನೇಹಿತರು, ಗೆಳೆಯರು, ತಮ್ಮವರು, ಸಂಬಂಧಿಗಳು, ಬಂಧುಗಳು, ಇದೆಲ್ಲರ ವಿಷಯಕ್ಕೂ ನಾನು ಇವ್ರಿಗೆ ಸೇರಿದವನು, ಅವ್ರು ನನ್ನವರಾಗಿದ್ದಾರೆ, ನಾನು ಇವ್ರಿಗೆ ಸೇರಿದ್ದೀನಿ, ಇವ್ರು ನನ್ನವರಾಗಿದ್ದಾರೆ. ಈ ರೀತಿಯಾಗಿ ಒಂದು ಭ್ರಾಂತಿ ಪ್ರತ್ಯಯ ಇದೆ ಅವರಿಗೆ. ಭ್ರಾಂತಿ ಪ್ರತ್ಯಯ ಅಂದೇನೋ ತಪ್ಪು ತಿಳುವಳಿಕೆ. ದೇಹಾದಿಗಳು ನಾನು ಅನ್ಕೊಂಡು ನಾನು ಅವರವರು, ಅವ್ರು ನನ್ನ ಅಂತ ಇರೋದು. ಆತ್ಮ ಸ್ವಲ್ಪ ಗೊತ್ತಿಲ್ಲ. ಭ್ರಾಂತಿ ಪ್ರತ್ಯಯ ಅಂದ್ರೆ ಮಿಥ್ಯಾಜ್ಞಾನ ಅಂತ ಅರ್ಥ. ತಪ್ಪು ತಿಳುವಳಿಕೆ, ಅಜ್ಞಾನ, ಅವಿದ್ಯೆ, ಭ್ರಾಂತಿ ಪ್ರತ್ಯಯ, ವಿಪರೀತ ಪ್ರತ್ಯಯ ಎಲ್ಲ ಅದೇ ಅರ್ಥ. ಆ ನಿಮಿತ್ತವಾಗಿ ಸ್ನೇಹ ಉಂಟಾಗಿರೋದು.
ಆ ಸ್ನೇಹ ತುಂಡಾಗ್ಬಿಡುತ್ತೆ ಅಂತ ವಿಚ್ಛೇದ ನಿಮಿತ್ತ ಇದ್ದಾಗ್ಬಿಟ್ರೆ ಏನಾಗುತ್ತೆ ನಾನು ಅವ್ರವ್ರು ಅಂತೂ ಆಗಲ್ಲ ಅವ್ರು ನಮ್ಮವ್ರು ಅಂತ ಆಗಲ್ಲ ಹತ್ತೊಮ್ಮೆ ನಿಂತಾರ ಅಲ್ವಾ ಅಲ್ವಾ ಭ್ರಾಂತಿಪತ್ಯ ನಿಮಿತ್ತ ಉಂಟಾದ ಸ್ನೇಹ ಸ್ನೇಹ ಕತ್ತರಿಸೋಗುತ್ತೆ ಅನ್ನೋ ನಿಮಿತ್ತದಿಂದ ಶೋಕ ಮೋಹ ತೋರಿಸ್ತಾ ಇದೆ ಕೃಷ್ಣ ಹೆಂಗ್ ಹೊಡಿಲೋ ಕಸಂ ಭೀಷ್ಮ ಮಹಂ ಸಂಖ್ಯೆ ಸಂಖ್ಯೆ ಯುದ್ಧದಲ್ಲಿ ಭೀಷ್ಮ ಯುದ್ಧದಿಂದ ಹೆಂಗ್ ಹೊಡಿಲಿ ಹೇಳು ಗುರುನ ಹೆಂಗ್ ಹೊಡಿಲಿ ಹೇಳು ಹೊಡಿ ಯುದ್ಧ ಮಾಡುವಂತಿದ್ಯಲ್ಲ ಹೆಂಗ್ ಮಾಡಕ್ಕಾಗತ್ತೆ ಹೇಳು ನೋಡೋಣ ನಿಮ್ಮ ಅಪ್ಪ ಅಮ್ಮ ಹೊಡ್ಬಿಡ್ತಿದ್ಯಾ ನಿಮ್ ಗುರುದ ಹೊಡ್ಬಿಡ್ತೀಯ ನೀನು ಹಂಗ ಹೇಳ್ತಿದ್ಯಲ್ಲ ಹೆಂಗ್ ಹೊಡಿಲಿ ಹೇಳು ಅಂತ ಈ ರೀತಿಯಾಗಿ ಅವ್ನು ತೋರಿಸ್ಕೊಳ್ತಾ ಇದ್ದಾನೆ ಶೋಕಮೋಹ ಸಂಸಾರಕ್ಕೆ ಕಾರಣ ಅದನ್ನ ಆವೃತ ಎಲ್ಲ ನಾನೇ ಆಗ ಧರ್ಮಕ್ಕಾಗಿ ಮಾಡ್ಬೇಕು ವ್ಯವಹಾರ ಮಾಡೋದು ಧರ್ಮ ಮಾಡೋದು ಇಲ್ಲೇ ಇಲ್ಲ ಅಲ್ಲೇ ಮಾಡಿಲ್ಲ ಧರ್ಮ ದೊಡ್ಡದಲ್ಲ ಧರ್ಮ ಉಳಿಸ್ಬೇಕಲ್ಲ ಶೋಕಮೋಹಾಭ್ಯಾಂ ಹಿ ಶೋಕಮೋಹಾಭ್ಯಾಂ ಹಿ ಅಭಿಭೂತ ವಿವೇಕ ವಿಜ್ಞಾನ ಅಭಿಭೂತ ವಿವೇಕ ವಿಜ್ಞಾನಃ ಸ್ವತಃ ಕ್ಷತ್ರಧರ್ಮೇ ಯುದ್ಧೇ ಪ್ರವೃತ್ತೋಪಿ ಸ್ವತ ಏವ ಕ್ಷತ್ರಧರ್ಮೇ ಯುದ್ಧೇ ಪ್ರವೃತ್ತೋಪಿ ತಸ್ಮಾದ್ಯುದ್ಧಾದುಪರರಾಮ ತಸ್ಮಾದ್ಯುದ್ಧಾದುಪರರಾಮ ಅಧರ್ಮಂಚ ಭಿಕ್ಷಾಜೀವನಾದಿ ಕರ್ತುಂ ಪ್ರವವರ್ತೆ ಚ ಭಿಕ್ಷಾಜೀವನಾದಿ ಕರ್ತುಂ ಪ್ರವವೃತೆ ಪ್ರವವೃತೆ ಹೇಗಿರೂಪ ಋತು ಬರ್ತದೆ ಋತುವೇ ಬರ್ತದೆ ಯಾವ್ದು ಸಂಸ್ಥೆ ಇದು ಕೆಲವರು ಹೀಗೆ ಹೇಳ್ತಾರೆ ಹೇಗೆ ಅರ್ಥತೆ ಏನಿಲ್ಲ ಅರ್ಥತೆ ಅಂತೀಯಾ ಅಮೃತ ಹೆಂಗ ರೂಪ ಹೇಳ ಪ್ರಾವಸರ್ಗ ಶೋಕಮೋಹಾಭ್ಯಾಂ ಶೋಕ ಮೋಹ ಶೋಕ ಅಂದ್ರೇನು ಇಷ್ಟವಸ್ತು ವಿಯೋಗಜ ಮಾನಸಿಕ ಸಂತಾಪ ಶೋಕ ಇಷ್ಟವಸ್ತು ವಿಯೋಗ ಆದಾಗ ಅನ್ನ ಕುದ್ಬಿಡುತ್ತೆ ಮನಸ್ಸು ತಪ್ಪದೆ ಅನ್ನ ಇಟ್ಟು ಈ ಸ್ಟವ್ ಮೇಲೆ ಇದ್ದ ಮೇಲೆ ಇಟ್ರೆ ಅನ್ನ ಆಗುವಾಗ ಕೊತ 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 ಕುದಿಯತ್ತಲ್ಲ ಹಂಗೆ ಮಗ ಹೋದ ದುಡ್ಡು ಹೋಯ್ತು ಅಪ್ಪ ಹೋದು ಅಮ್ಮ ಹೋದ ಕುದಿಯತ್ತಲ್ಲ ಇಷ್ಟವಸ್ತು ವಿಯೋಗದಿಂದ ಆಗುವ ಮಾನಸಿಕ ಸಂತಾಪಕ್ಕೆ ಶೋಕ ಎಂದು ಹೆಸರು ಮೋಹ ಅಂದ್ರೇನು ವಿವೇಕ ಇದೇ ಇರೋದು ಶೋಕ ಹೆಚ್ಚಾದ್ಮೇಲೆ ಕಾರ್ಯಾಕಾರ ವಿವೇಕ ಹೊರಟೋಗ್ಬಿಡುದು ಅದು ಬೇರೆ ತಪ್ಪಾದ ಪ್ರೀತಿ ಮೋಹ ಬೇರೆ ಇಲ್ಲಿ ಶೋಕ ಮೋಹ ಅನ್ನುವಾಗ ಶೋಕ ಹೆಚ್ಚಾದ್ರೆ ಕಾರ್ಯಾಕಾರ ವಿವೇಕ ಹೋಗ್ಬಿಡುತ್ತೆ ಸತ್ಯಾಸತ್ಯ ವಿವೇಕ ಹೋಗ್ಬಿಡುತ್ತೆ ನಿತ್ಯಾನಿತ್ಯ ವಿವೇಕ ಹೊರಟೋಗ್ಬಿಡುತ್ತೆ ಏನ್ ಮಾಡ್ಬೇಕು ಮಾಡ್ಬಾರ್ದು ಗೊತ್ತಾಗೋದಿಲ್ಲ ಮಂಕ ಕವಿಬಿಡುತ್ತೆ ಮಂಕ ಕವಿಯತ್ತಲ್ಲ ಅದೇ ಮೋಹ ಬುದ್ಧಿಗೆ ಶೋಕ ಮೋಹಗಳಿಂದ ಅಭಿಭೂತ ನೀನು ಮುಚ್ಚಿ ಹೋದ ವಿವೇಕ ವಿಜ್ಞಾನ ಉಳ್ಳವನು ಅಭಿಭೂತಂ ವಿವೇಕ ವಿಜ್ಞಾನಂ ಯಸ್ಯ ಸಹ ಮುಚ್ಚಿ ಹೋದ ವಿವೇಕ ವಿಜ್ಞಾನ ಉಳ್ಳವನಾಗಿ ಶೋಕಮೋಹ ಹೆಚ್ಚಾಗ್ತಾ ವಿವೇಕ ವಿಜ್ಞಾನ ಎಲ್ಲ ಪೂರ್ತಿ ಮುಚ್ಚೋಗ್ಬಿಡುತ್ತೆ ಆವಾಗ ತಾನು ಹೊಟ್ಟಿದ್ದು ಇದಕ್ಕೆ ಸತ್ಯ ಧರ್ಮವಾದ ಯುದ್ಧದಕ್ಕೆ ಸಂಸ್ಥಾಪನೆ ಮೆಚ್ಚುತ ಅಂತ ಹೇಳಿದ್ದು ಯಾರೋ ಸತ್ಯ ಧರ್ಮವಾದ ಯುದ್ಧದಲ್ಲಿ ತಾನೇ ಹೊರಟವನಾಗಿದ್ರು ಕೂಡ ಶೋಕಮೋಹದಿಂದ ಮುಚ್ಚೋದು ವಿವೇಕವುಳ್ಳವನಾದ್ದರಿಂದ ಅಜ್ಞಾನವುಳ್ಳವನಾದ್ದರಿಂದ ಆ ಯುದ್ಧದಿಂದ ಉಪರರಾಮ ಸುಮ್ಮನೆ ಬಿಟ್ಟ ಬೇಡ ಅಂದ ಅಷ್ಟೇ ಅಲ್ಲ ಭಿಕ್ಷಾ ಜೀವನ ಮಾಡೋದು ಯಾರೋ ಸನ್ಯಾಸಿಗಳು ಬ್ರಹ್ಮಚಾರ ಅದು ಪರಧರ್ಮ ಅದು ಅವನೇ ಶ್ರೇಯೋ ಭೈಕ್ಷ ಅಪಿಯಲೋ ಕೇಳ್ಬಿಟ್ಟ ಅದೇ ಬೆಟರ್ ಬಿಟ್ಟ ಅದನ್ನ ಮಾಡಕ್ ಹೊರಟ್ಬಿಟ್ಟ ಪರಧರ್ಮವಾದ ಭಿಕ್ಷಾ ಜೀವನ ಮಾಡಕ್ ಹೊರಟ ಸ್ವಧರ್ಮವಾದ ಯುದ್ಧದಿಂದ ಅವನು ಹಿಂತಿರುಗಿದ ಶೋಕಮೋಹ ಏನ್ ಮಾಡಿಸುತ್ತೆ ಅಂತ ಶೋಕಮೋಹ ಆವೃತವಾಗ್ಬಿಟ್ರೆ ಸ್ವಧರ್ಮವನ್ನು ಬಿಡೋದು ಪರಧರ್ಮವನ್ನು ಮಾಡೋದು ಎರಡೂ ಆಗುತ್ತೆ ಎರಡು ತಪ್ಪು ಸ್ವಧರ್ಮ ಬಿಟ್ಟು ಒಂದು ತಪ್ಪು ಪರಧರ್ಮ ಮಾಡೋದು ಇನ್ನೊಂದು ತಪ್ಪು
ಅಲ್ವಾ? ಪರಧರ್ಮಂಚ ಭಿಕ್ಷಾ ಜೀವನಾದಿ, ಭಿಕ್ಷೆಯಿಂದ ಬದುಕೋದು ಅನ್ನೋದೇ ಅಂತ ಪರಧರ್ಮ. ಅದನ್ನ ಮಾಡೋಕ್ಕೂ ಹೊರಟ್ಬಿಟ್ಟಿದ್ದಾನೆ ಅರ್ಜುನ. ಪ್ರವೃತ್ತಿ ಹೊರಟಿರ್ತಾನೆ. ತಥಾ ಇವಾಗ ಭಾಷೆಗಾರರು ಎಲ್ರಿಗೂ ಇದೇ ಅಪ್ಲೈ ಆಗುತ್ತೆ ಅಂತ ಇದ್ದಾರೆ. ಇದು ಅರ್ಜುನ ಮಾತ್ರ ಅಲ್ಲ, ಇವತ್ತು ನಾವು ನಮ್ಮ ಸ್ವಧರ್ಮ ಬಿಡೋದಕ್ಕೂ ಪರಧರ್ಮ ಮಾಡೋಕ್ಕೂ ಏನ್ ಕಾರಣ ಬೀಳ್ತಾರೆ. ತಥಾಚ ಸರ್ವಪ್ರಾಣಿನ ಶೋಕಮೋಹಾದಿ ದೋಷಾವಿಷ್ಟಚೇತಸಾಂ ಶೋಕಮೋಹಾದಿದೋಷಾವಿಷ್ಟಚೇತಸಾಂ ಸ್ವಭಾವತೇವ ಸ್ವಧರ್ಮ ಪರಿತ್ಯಾಗ ಸ್ವಭಾವತ ಏವ ಸ್ವಧರ್ಮ ಪರಿತ್ಯಾಗಃ ಪರಿಸಿದ್ಧ ಸೇವಾಚ ಪ್ರತಿಷಿದ್ಧಚೇವಾಚಸ್ಯ. ಹಾಗೆ ನೋಡಿ, ಎಲ್ಲಾ ಪ್ರಾಣಿಗಳಿಗೂ, ಪ್ರಾಣಿಯಲ್ಲಿ ಮನುಷ್ಯರನ್ನ ಇಟ್ಕೊಂಡಿರೋದು. ಪ್ರಾಣಿಯಿಂದ ಪಶುಪಕ್ಷಿ ಪ್ರಾಣಿಗಳಿಗೆ ಸ್ವಧರ್ಮ ತ್ಯಾಗ ಪರಧರ್ಮ ಸೇವೆಯಲ್ಲಿ ಪ್ರಶ್ನೆಯೇ ಇಲ್ಲ. ಸರ್ವೇಶಾಂ ಜನಾನಾಂ ಇತ್ಯೇವ ಪ್ರಾಣಿನಾಮ ಅಂದ್ರೆ ಎಲ್ಲಾ ಜನರಿಗೂ ಕೂಡ ಶೋಕ ಮೋಹವೇ ಮುಂತಾದ ದೋಷ, ಮುಂತಾದ ಕಾಮ ಇದೆ, ರಾಗ ಇದೆ. ಅದು ಬಂತು ಅಂದ್ರೆ ಶಿಖೆನೂ ಬೇಡ, ಜನವಾರ ಬೇಡ, ಪಂಚೆನೂ ಬೇಡ, ಸೂಟು ಪ್ಯಾಂಟ್ ಹಾಕೊಂಡು ಜೀನ್ಸ್ ಪ್ಯಾಂಟ್ ಹಾಕೊಂಡು ಹೋಟೆಲ್ ತಿನ್ಕೊಂಡು ಫೋಕಲ್ ತಿನ್ಕೊಂಡು ಏನಾಯ್ತು ಮಾಂಸ ಅದು ಏನಂದ್ರೆ ಪರಿಶೇಷನ ಇಲ್ಲ, ಟೇಬಲ್ ಮೇಲೆ ಊಟ, ಎಂಜಿನ ಊಟ, ಯಾವ ನಿಯಮೂ ಇಲ್ಲ. ಯಥಾಜಾತ ಮೂಢ ಯಥಾಜಾತ ಮೂರ್ಖ ವೈಧೇಯ ಬಾಲಿಶಾಹ. ಶೋಕ ಮೋಹಾದಿ ಬಿಟ್ರು. ಇವತ್ತು ಎಲ್ಲರೂ ಕಲಿಯುಗದಲ್ಲಿ ಎಲ್ಲ ಸ್ವಧರ್ಮವನ್ನು ಬಿಟ್ಟಿದಾರಲ್ಲ, ಅದಕ್ಕೇನ್ ಕಾರಣ ಅಂದ್ರೆ ಶೋಕ ಮೋಹವೇ ಮುಂತಾದ ದೋಷಗಳು. ಆ ದೋಷದಿಂದ ಆವಿಷ್ಟ ಆದ ಹೊಕ್ಕಿರುವಂತಹ ಮನಸ್ಸುಳ್ಳವರಾದ ಎಲ್ಲರಿಗೂ ಸ್ವಭಾವದಿಂದಲೇ ಸ್ವಧರ್ಮ ಬೇಡ, ಸಂಧಾದಿ ಕರ್ಮ ಬೇಡ, ವೇದಾಧ್ಯಯನ ಬೇಡ, ಈ ಆಚಾರ ವಿಚಾರ ಬೇಡ. ಹೆಂಗಾಯ್ತೋ ಹಂಗಿರೋಣ, ಏನಾಯ್ತೋ ಕೊಡ್ಕೊಂಡು, ಏನಾಯ್ತೋ ತಿನ್ಕೊಂಡು, ಏನಾಯ್ತೋ ನೋಡ್ಕೊಂಡು ಮಾಡ್ಕೊಂಡು ಹೆಂಗೋ ದಿನ ಕಳೆದ್ರೆ ಆಯ್ತಪ್ಪ, ಮಜಾ ಕಳ್ಬೇಕಾದ್ರೆ ಮಜಾ ಮಾಡ್ಕೊಂಡು ದಿನ ಕಳಿಬೇಕು. ಈ ರೀತಿ ಮಾಡ್ಕೊಂಡು ಸ್ವಭಾವದಿಂದಲೇ ಸ್ವಧರ್ಮವನ್ನು ಬಿಡೋದು, ಪರಧರ್ಮವನ್ನ ಸ್ವೀಕಾರ ಮಾಡೋದು. ಕ್ರಿಶ್ಚಿಯನ್ ಬಿಟ್ಟಿದ್ದಾರೆ, ಬ್ರಾಹ್ಮಣರಲ್ಲ. ಕ್ರಿಶ್ಚಿಯನ್ ಧರ್ಮ ಏನು ಶಿಖೆ ಇಲ್ಲ, ಇಂಗ್ಲಿಷಲ್ಲೇ ಇರೋದು, ಇಂಗ್ಲಿಷ್ ಸಂಸ್ಕೃತಿ. ನಡವಳಿಕೆಯು ಇಂಗ್ಲಿಷು, ಮಾತು ಇಂಗ್ಲಿಷು, ಭಾಷೆಯು ಇಂಗ್ಲಿಷ್, ಎಲ್ಲ ಸಂಸ್ಕೃತಿ. ಇನ್ನೊಬ್ಬರ ಕಣ್ಣಿನ ತಮ್ಮನ್ನು ನೋಡ್ಕೊಳ್ಳೋದು, ತಮ್ಮ ಕಡೆ ತಮ್ಮನ್ನು ನೋಡಲ್ಲ, ಬೇರೆಯವ್ರ ಕಣ್ಣಿನ ತಮ್ಮನ್ನು ನೋಡ್ಕೊಳ್ಳೋದೇ ಇಂಗ್ಲಿಷ್ ಸಂಸ್ಕೃತಿ. ಹಾಗಾಗಿ ಸ್ವಧರ್ಮವನ್ನ ಬಿಡೋದು, ಪರಧರ್ಮ ಪ್ರತಿಷಿದ್ಧವಾದ ಮುಂದೆ ಮಾಡಿದ್ದಾದ ಧರ್ಮವನ್ನು ಸ್ವೀಕಾರ ಮಾಡುವುದು ಅನ್ನೋದು ಎಲ್ಲರಿಗೂ ಪ್ರಾಣಿಗಳ ಮನುಷ್ಯರಿಗೆಲ್ಲ ಬಂದಿದೆ. ಅಷ್ಟೇ ಅಲ್ಲ, ಇನ್ನು ಸ್ವಧರ್ಮ ತೊಳಗಿರ್ತಾರಲ್ಲ ಅವ್ರಿಗೂ ಒಂದು ವಾರಣ ಕೊಡ್ತಾ ಇದ್ದಾರೆ. ಸ್ವಧರ್ಮೇ ಪ್ರವೃತ್ತಾನಾಮಪಿ ತೇಷಾಂ ಆತ್ಮನಃ ಕಾಯಾದೀನಾಂ ಪ್ರವೃತ್ತಿ ಪ್ರವೃತ್ತಿ ಫಲಾಭಿಸಂಧಿ ಪೂರ್ವಿಕೈವ ಸಾಹಂಕಾರಾಚ ಭವತಿ. ಇವರಾದ್ರೂ ಸೇವೆ ಮಾಡ್ತಾರ, ಇವರು ಹಿಂಗೆ ಸ್ವಧರ್ಮದಲ್ಲಿ ತೊಡಗಿದಂತಹ ಆ ಬ್ರಾಹ್ಮಣಾದಿ ವರ್ಣದವರಿಗೂ ವಾಂಗ್ಮಯ ಕಾಯಾದಿ ಪ್ರವೃತ್ತಿ, ವಾಕು ಮನಸ್ಸು ಶರೀರ ಇವುಗಳ ಪ್ರವೃತ್ತಿ ಇದೆಯಲ್ಲ, ಫಲಾಭಿಸಂಧಿ ಪೂರ್ವಕವಾಗಿ ಇಂಥ ಫಲಕ್ಕಾಗಿ, ಇಂಥ ಉದ್ದೇಶಕ್ಕಾಗಿ, ಇಂಥದಕ್ಕಾಗಿ ಮಾಡ್ತಾರೆ ಹೊರತು ನಿಷ್ಕಾಮವಾಗಿ ಕರ್ಮಯೋಗವಾಗಿ ಯಾರು ಮಾಡಲ್ಲ. ಚಿತ್ತಶುದ್ಧಿ ಆಗ್ಬೇಕು, ಚಿತ್ತಿಕಾಗ್ರತೆ ಬರಬೇಕು, ಆತ್ಮಜ್ಞಾನಕ್ಕೆ ಯೋಗ್ಯತೆ ಹಾಗಿಲ್ಲ. ಸ್ವಧರ್ಮ ತೊಡಗಿದಂಥವರಾಗಿರುವ ಈ ವರ್ಣಾಶ್ರಮದವರಿಗೂ ಅವರ ವಾಕು ಮನಸ್ಸು ಶರೀರದ ಪ್ರವೃತ್ತಿ ಏನಿದೆ ಅದು ಫಲಾಭಿಸಂಧಿ ಪೂರ್ವಕ. ಚೆನ್ನಾಗಿ ದುಡ್ಡು ಬೇಕು, ಎಲ್ಲರಿಗೂ ದುಡ್ಡು ಭಾಳ ಆಸೆ. ಎಲ್ರಿಗೂ ಚೆನ್ನಾಗಿ ದುಡ್ಡು ಬೇಕು, ಜಾಸ್ತಿ ಗೊತ್ತಿಲ್ಲ, ಅದು ಕಾಯಿಲೆ, ದುಡ್ಡಿನ ಕಾಯಿಲೆ ಬಂದಿದೆ. ಕೋಟಿ ಗಂಟೆ ದುಡ್ಡು ಬೇಕು ಕಾಯಿಲೆ. ದುಡ್ಡು ಬಂದ ಖುಷಿಯಾಗಿರ್ತೀನಿ, ಬೇರೆ ಆಗೋದು ಕಲ್ಪನೆ. ದುಡ್ಡು ಬಂದ ಕಲ್ಪನೆ ಕಲ್ಪನೆ ದುಡ್ಡಿಂದ ಸುಖ ಆಗಿದೆ, ಬಿಲ್ಗೇಟ್ಸ್ ಆನಂದ ಇರ್ಬೇಕಾಯ್ತು, ಆನಂದ ಇದೆ. ನಮಗಿಂತ ಜಾಸ್ತಿ ಜಂಜಾಟ ಅವರಿಗೆ. ಎಂತ ನೆಮ್ಮದಿ ಇಲ್ಲ, ಎಂತ ಸುಖ ಇಲ್ಲ, ಭ್ರಾಂತಿ ಕಲ್ಪನೆ. ದುಡ್ಡು ಸುಖ ಅರ್ಥಕ್ಕೆ ಅನರ್ಥ ಆದಿತು, ಅನರ್ಥವನ್ನೇ ಅರ್ಥ ಅಂತ ಇದ್ದಾರೆ. ಅರ್ಥ ಅಂದಲ್ಲ, ನಕಾರ ಲೋಪವಾಗಿದೆ. ಅರ್ಥಮನರ್ಥಂ ಭಾವಯ ನಿತ್ಯಂ ನಾಸ್ತಿ ತತ ಸುಖ ಲೇಷ ಸತ್ಯಂ. ಈಗ ಕೇಳಿದ ಒಂದು ಕೇಳಿದ
ವಾಕು ಮನಸ್ಸು ಶರೀರ ಇವುಗಳ ಪ್ರವೃತ್ತಿಯು ಫಲಾಭಿಸಂಧಿ ಪೂರ್ವಕವಾಗಿ ಅಂದ್ರೆ ಫಲವನ್ನು ಗುರಿ ಮಾಡಿಕೊಂಡು ಮುಂದೆ ಮಾಡಿಕೊಂಡು ಆ ರೀತಿಯಾಗಿಯೇ ಪ್ರವೃತ್ತಿ ಆಗುತ್ತೆ. ಮತ್ತು ಸಾಹಂಕಾರ ಅಹಂಕಾರ ಅಭಿಮಾನವು ಚೆನ್ನಾಗಿರುತ್ತೆ. ನಾನಾಗಿದ್ದಕ್ಕೆ ಈ ರೀತಿ ಕರ್ಮ ಮಾಡಿದೆ ಗೊತ್ತಾ, ದೊಡ್ಡ ನೋಡಿದ್ರ ಎಷ್ಟು ದೊಡ್ಡ ಪೆಂಡಲ್ ಹಾಕ್ಸಿದ್ದೆ, ಎಷ್ಟು ದೊಡ್ಡ ಪೆಂಡಲು, ಎಷ್ಟು ಜನ ಬಂದು ನೋಡಿದ್ರ, ಎಲ್ಲಗೂ ಕೌಂಟರ್ ಬೇರೆ, ಇದು ಬೇರೆ, ಯಾರು ಬಂದು ಅವ್ರು ನೋಡ್ಕೊಳ್ಳೋ ವ್ಯವಸ್ಥೆ, ಅದಕ್ಕೊಂದು ಸಿಬ್ಬಂದಿ ಇದು ರೂಮು, ಇದು ಅದಕ್ಕೆ ಏನಂತಾರೆ ಅಭ್ಯಾಗಂತ ನಿರೀಕ್ಷಣೆ ಕೊಠಡಿ, ಆಮೇಲೆ ದಿನಸಿ ಸಾಮಾಚಾರ ಬಂದು ಅದನ್ನ ನೋಡ್ಕೊಳ್ಳೋ ಒಂದು ಇದು, ಆಮೇಲೆ ಶುದ್ಧಿ ಮಾಡೋಕ್ಕೋಸ್ಕರ ಅದಕ್ಕೊಂದು ವಿಭಾಗ, 10 ವಿಭಾಗ ಮಾಡಿ ದೊಡ್ಡ ಜಾಗ ಮಾಡಿ ನೀವೆಲ್ಲ ಶುದ್ಧಿಗಿದ್ದಿ ನೋಡ್ಕೊಳ್ಬೇಕು ಒಂದು 10 ಜನ ಅವನಿಗೆ ಬಂದು ದಿನಸಿ ಸಾಮಾನು ಬಂದು ಏನು ಕಮ್ಮಿ ಆಯ್ತು ಏನೋ ಅದು ನೋಡ್ಕೊಳ್ಳೋಕ್ಕೆ, ಬಂದವರಿಗೆ ಸತ್ಕಾರ ಮಾಡೋದಕ್ಕೆ ಒಂದು, ಆಮೇಲೆ ಪಾನೀಯಾದಿ ಕೊಡೋ ಮಧ್ಯ ಪಾನೀಯಾದಿಗಳು ಟೀ ಕಾಫಿ ಅದಕ್ಕೊಂದು ನಿಬಂಧ ಹೆಂಗ್ ಮಾಡಿಸಿದ್ದೆ ನೋಡಿದ್ರ ಅಂತ. ಅಯ್ಯೋ ಈಶ್ವರೋಹಂ ಅಹಂ ಭೋಗಿ ಸಿದ್ಧೋಹಂ ಬಲವಾನ್ ಆಸುರಿ ಸಂಪತ್ತು ಭಗವಂತ ಹೇಳ್ತಾನೆ. ಆಸುರಿ ಸಂಪತ್ತು ಇದಲ್ಲ, ತುಂಬಾ ಚೆನ್ನಾಗಿ ಮಾಡ್ತಿರೋದ್ರಿಂದ ಹೆಮ್ಮೆ ಪಡ್ಕೊಳ್ಳೋದಿದ್ದಲ್ಲ, ತುಂಬಾ ತಪ್ಪು. ಈಗ ಸ್ವಧರ್ಮದಲ್ಲಿ ತೊಡಗಿದಂತಹ ವೈದಿಕರ ನಡವಳಿಕೆಯು ವಾಂಗ್ಮನಸ್ಕಾಯಾದಿಗಳ ಪ್ರವೃತ್ತಿಯು ಫಲಾಭಿಸಂಧಿ ಪೂರ್ವಕವಾಗಿಯೇ ಇರುತ್ತೆ ಕಣಪ್ಪ ಅರ್ಜುನ, ಅಹಂಕಾರ ಪೂರ್ವಕವಾಗಿಯೇ ಇರುತ್ತೆ. ಅದು ಏನು ಪ್ರಯೋಜನ ಇಲ್ಲ. ತತ್ತೇವಂ ಸತಿ ತತ್ರ ಏವಂ ಸತಿ ಧರ್ಮಾಧರ್ಮೋಪಚಯಾತ್ ಶಿಷ್ಟಾನಿಷ್ಟ ಜನ್ಮ ಸುಖ ದುಃಖ ಪ್ರಾಪ್ತಿ ಲಕ್ಷಣ ಸಂಸಾರಃ ಶಿಷ್ಟಾನಿಷ್ಟ ಜನ್ಮ ಸುಖ ದುಃಖ ಪ್ರಾಪ್ತಿ ಲಕ್ಷಣ ಸಂಸಾರಃ ಅನುಪರತೋ ಭವತಿ ಅನುಪರತೋ ಭವತಿ ಇತ್ಯತಃ ಇತ್ಯತಃ ಸಂಸಾರ ಬೀಜಭೂತೌ ಶೋಕಮೋಹೌ ಸಂಸಾರ ಬೀಜಭೂತೌ ಶೋಕಮೋಹೌ. ಈ ರೀತಿ ಇರುವಾಗ ಸತ್ಯಂ ಈ ರೀತಿ ಕೆಲವರು ಸ್ವಧರ್ಮವನ್ನು ಬಿಟ್ಟರು ಪರಧರ್ಮ ಮಾಡಿದ್ರು, ಸ್ವಧರ್ಮದಲ್ಲಿದ್ದವರು ಅಹಂಕಾರ ಪೂರ್ವಕ ಫಲಾಭಿವೃದ್ಧಿ ಪೂರ್ವಕ ಮಾಡ್ತಿದ್ದಾರೆ. ಹೀಗಿದ್ದಾಗ ಧರ್ಮಾಧರ್ಮ ಸ್ವೇಚ್ಛಾಚಾರ್ಯರಿಗೆ ಅಧರ್ಮ ಪುಷಿಯಾಗುತ್ತೆ. ಈ ಫಲಾಭಿಸಂಧಿ ಇಟ್ಕೊಂಡು ಅಹಂಕಾರ ಪೂರ್ವಕ ಕರ್ಮ ಮಾಡುವವರಿಗೆ ಧರ್ಮ ಪುಷಿಯಾಗುತ್ತೆ. ಹಾಗಾಗಿ ಇಷ್ಟ ಜನ್ಮ ಅನಿಷ್ಟ ಜನ್ಮ, ಧರ್ಮಾನುಷ್ಠಾನ ಮಾಡೋರಿಗೆ ದೇವಾದಿ ಜನ್ಮ ಬರುತ್ತೆ, ಲೋಕ ಜನ್ಮ ಬರುತ್ತೆ. ಇವರಿಗೆ ಸ್ಥಾವರ ಅಂತ ಅಧೋಗತಿ. ಅದರಲ್ಲಿ ಸುಖ ದುಃಖ ಪ್ರಾಪ್ತಿ ಲಕ್ಷಣ ಟೈಪ್ ಅಂತ ಆ ಪ್ರಕಾರ ಸುಖವನ್ನು ದುಃಖವನ್ನು ಪಡ್ಕೊಳ್ಳೋ ಪ್ರಕಾರದ್ದಾಗಿರ್ತಕ್ಕಂತಹ ಸಂಸಾರ ಇದೆಯಲ್ಲ, ಇದು ಎಂಡ್ಲೆಸ್ ಅನುಪರತ ಅಂದ್ರೆ ಮುಗಿದೇ ಇಲ್ಲ, ಮುಗಿಯದೇ ಇರುವಂತಹದ್ದಾಗುತ್ತೆ. ಉಪರತ ಅಂದ್ರೆ ಅಡಗೋದು, ನಿಲ್ಲೋದು, ಶಾಂತವಾಗೋದು. ಅನುಪರತ ಅಂದ್ರೆ ಮುಗಿದೇ ಇರೋದು, ಎಂಡ್ಲೆಸ್. ಎಂಡ್ಲೆಸ್ ಅಂತ ಗೊತ್ತಾ, ತುದಿ ಇಲ್ಲದೆ ಇರೋದು. ಆನಂದ ಇವಾಗ ಇಷ್ಟು ದಿವಸ ನಾವು ಹೊಟ್ಕೊಂಡು ಬಂದಿದ್ದೀವಿ ಅಂದ್ರೆ ಎಷ್ಟು ವರ್ಷದ ಸೃಷ್ಟಿಯಾಗಿ 198 ಕೋಟಿ ವರ್ಷಗಳು ಹೊಟ್ಕೊಂಡು ಬಂದಿದ್ದೇನೆ ಗೊತ್ತಾ. ಈ ಕಲ್ಪದಲ್ಲಿ ಹಿಂಕಲ್ಪ ಬಿಡೋ, ಹಿಂಕಲ್ಪದಲ್ಲಿ ಈ ಕಲ್ಪ ಸೂರ್ಯ ಹುಟ್ಟು 198 ಕೋಟಿ ವರ್ಷ ಆಗಿದೆ. ಅಷ್ಟು ವರ್ಷದಿಂದ ಹುಟ್ಕೊಂಡ್ ಬಂದಿದೆ, ಸತ್ಕೊಂಡು ಬಂದಿದೆ. ಸತ್ತ ಹೊಸ ಸಾಯೋದಲ್ಲ, ಹೊಸ ಹುಟ್ಟುವಲ್ಲ. ಪ್ರತಿ ಜನ್ಮದಲ್ಲಿ ಹುಟ್ಟೋದು ಸಾಯೋದು ಮಾಡ್ಕೊಂಡೇ ಬಂದಿರೋದು, ಅದನ್ನೇ ಮಾಡ್ಕೊಂಡು ಬಂದಿರೋದು. ಸಂಸಾರವು ಅನುಪರತ, ನಿಲುಗಡೆ ಇಲ್ಲದೆ ಇರುವಂತಹದ್ದಾಗಿ ಆಗುತ್ತೆ. ತುದಿಯೇ ಇಲ್ಲ, ನಿಲುಗಡೆಯೇ ಇಲ್ಲ, ನಡೀತಾನೆ ಇರುತ್ತೆ ಅಂತ ಇದ್ದಾರೆ. ಆ ಕಾರಣದಿಂದ ಸಂಸಾರಕ್ಕೆ ಬೀಜವಾಗಿರೋದು ಯಾವುದು? ಶೋಕಮೋಹಗಳೇ. ಸಂಸಾರಕ್ಕೆ ಶೋಕಮೋಹಗಳೇ ಸಂಸಾರ ಬೀಜವು. ತಯೋಶ್ಚ ಸರ್ವಕರ್ಮ ಸನ್ಯಾಸ ಪೂರ್ವಕಾತ್ ತಯೋಶ್ಚ ಸರ್ವಕರ್ಮ ಸನ್ಯಾಸ ಪೂರ್ವಕಾತ್ ಆತ್ಮಜ್ಞಾನ ನಾಣ್ಯತೋ ನಿವೃತ್ತಿರಿತಿ ಆತ್ಮಜ್ಞಾನಾನ್ಯತೋ ನಿವೃತ್ತಿರಿತಿ ತದುಪದಿದಿಕ್ಷುಃ ಸರ್ವಲೋಕಾನುಗ್ರಹಾರ್ಥಂ ಅರ್ಜುನಂ ನಿಮಿತ್ತೀಕೃತ್ಯ ಆಹ ಭಗವಾನ್ ವಾಸುದೇವಃ ಅಶೋಚಾಂತ್ಯಾದಿ. ಈ ಎರಡು ಪೂರ್ತಿ ನಿವೃತ್ತಿ ಆಗ್ಬೇಕಾದ್ರೆ ಎಲ್ಲಾ ಕರ್ಮವನ್ನು ಕೈ ಬಿಡೋದು ಅನ್ನೋದನ್ನು ಮುಂದೆ ಮಾಡಿಕೊಂಡ. ಸನ್ಯಾಸ ಪೂರ್ವಕ ಸನ್ಯಾಸವನ್ನು ಮುಂದೆ ಮಾಡಿಕೊಂಡು ಎಲ್ಲಾ ಕರ್ಮ ಬಿಟ್ಟು ಆತ್ಮಾರಾಮ ಆಗಿರ್ತೀನಿ ಅಂತ ಹೇಳಿ ಮೊದಲು ತ್ಯಜ ಧರ್ಮ ಅಧರ್ಮಂಚ ಅಭಯ ಸತ್ಯಾಂತ ಎಲ್ಲಾ ಕರ್ಮವನ್ನು ಸನ್ಯಾಸ ಮಾಡೋದು, ಕೈ ಬಿಡೋದು, ಶಾಸ್ತ್ರೋಕ್ತ ಪ್ರಕಾರದಿಂದ ಸನ್ಯಾಸ ಮಾಡೋದು. ಅದನ್ನು ಮುಂದೆ ಮಾಡಿಕೊಂಡು ಅದನ್ನು ಪಡೆಯುವಂತಹ ಆತ್ಮಜ್ಞಾನ ಇದೆಯಲ್ಲ, ತತ್ವಜ್ಞಾನ,
ಹಾ ತತ್ವಜ್ಞಾನ. ಆ ತತ್ವಜ್ಞಾನದ ಒಂದು ನಡವಳಿಕೆ, ಧರ್ಮ ನಡವಳಿಕೆ, ಅದರಿಂದ ನಿವೃತ್ತಿ ಆಗುತ್ತೆ ಹೊರತು ಬೇರೆ ಯಾವುದೂ ನಿವೃತ್ತಿ ಆಗುವುದಿಲ್ಲ. ಆತ್ಮಜ್ಞಾನ ಅನ್ಯತಃ, ಆತ್ಮಜ್ಞಾನ ಬಿಟ್ರೆ ಬೇರೆ ಯಾವುದನ್ನು ನಿವೃತ್ತಿ ಆಗೋದಿಲ್ಲ ಎಂಬುದನ್ನು ಕಂಡವನಾಗಿ ಇತಿ ಹೇತ್ವರ್ಥ ಐತಿ. ಆದ್ದರಿಂದ ತದುಪದಿದೀಕ್ಷು, ಆತ್ಮಜ್ಞಾನ ಉಪದೇಶ ಮಾಡಬೇಕೆಂದು ಇಷ್ಟಪಟ್ಕೊಂಡವನಾಗಿ ಉಪದಿದೀಕ್ಷು ಸಣ್ಣು ಉಪದೇಶ ಭಿಕ್ಷು ಧಾತು ಧಾತು ಹೇಳ್ತಾನಂತೆ ಧಾತು ಹೇಳ್ತಾನಂತೆ ಧಾತು ಅಪ್ಪ ಧಾತು ಏನು ಅದಲ್ಲ ಅಲ್ಲ ಹೇಳ್ಬೇಕು ರಾಯರು. ದಿಶ ಅತಿಸರ್ಜನೆ ಅದೇನೋ ದಿಶ ಅತಿಸರ್ಜನೆ ಧಾತು ಪೆನ್ ಕೊಡ ತಗೊಳ ಇಲ್ಲ. ದಿಶ ಅತಿಸರ್ಜನೆ ಧಾತು ದಿಶತಿ ಅತಿ ದಿಶತಿ ಅತಿ ದೀಕ್ಷು ಪದಿಶತಿ ಸಂದಿಶತಿ. ಯಾಕೆ ಗೊತ್ತಾಗಲ್ಲ ಧಾತು? ಆಸಕ್ತಿ ಇಲ್ವಾ? ಇಷ್ಟು ಹಾಕ್ಬೇಕು ಸಾಲ ಬೆಳೆ ಅಂತೀಯಾ? ವಿಜ್ಞಾನವನ್ನು ಉಪದೇಶ ಮಾಡಬೇಕೆಂದು ಇಷ್ಟಪಟ್ಕೊಂಡವನಾಗಿ ಬರೀ ಅರ್ಜುನ ಮಾತಾಡಲ್ಲ, ಸರ್ವಲೋಕಾನುಗ್ರಹಾರ್ಥಂ, ಲೋಕಾದ ಜನ ಎಲ್ಲಾ ಜನರಿಗೂ ಅನುಗ್ರಹವಾಗಲಿ ಎಂಬುದಕ್ಕೋಸ್ಕರವಾಗಿ ಅರ್ಜುನ ನಿಮಿತ್ತೀಕೃತ ಅಷ್ಟೇ. ಅರ್ಜುನ ಅದಕ್ಕೋಸ್ಕರ ಭೀಷ್ಮದ್ರೋಣ ಹೇಳಿದ್ದು, ನೋಡೋ ಯುದ್ಧ ಮಳೆ ಬಂದು ಯಾರ ಅಂತ ಚಲ್ಲ ಅಲ್ವಾ. ಅರ್ಜುನ ನಿಮಿತ್ತವನ್ನಾಗಿ ಮಾಡಿಕೊಂಡು ಇರು ನೀನು ನಿಮಿತ್ತ ಮಾತ್ರ ಭಗವಂತನು ದೋಷವೀರ ದೋಷವೀರ ಓಹೋ ಏನು ಹೇಳ್ಬಿಡಮ್ಮ ಇದು. ಎಲ್ಲಾ ಜನರಿಗೂ ಅನುಗ್ರಹವಾಗಲಿ ಎಂಬುದಕ್ಕೋಸ್ಕರವಾಗಿ ಅರ್ಜುನ ನಿಮಿತ್ತವನ್ನಾಗಿ ಮಾಡಿಕೊಂಡು ಭಗವಂತ ಹೇಳ್ತಾ ಇದ್ದಾನೆ, ಅಶೋಚಾನನ್ನ ಶೋಚಸ್ತಂ ಅಂತ ಹೇಳಿ 11ನೇ ಶ್ಲೋಕ ಇಲ್ಲಿ ಆರಂಭ ಆಗಿದೆ ಎಂದು. ಈಗ ಆಮೇಲೆ ಪ್ರಶ್ನೆ, ಅತ್ರ ಕೇಚಿದಾಹು ಅತ್ರ ಅಸ್ಮಿನ್ ವಿಷಯ ಕೇಚಿದ್ರೆ ಕೆಲವರು, ಆಹು ಇತ್ಯುಕ್ತೆ ಭೂತ್ಕಾಲನ, ಅಹು ಅಹು ಭೂತ್ಕಾಲನ, ಆಹ ಅಂದ್ರೆ ಹೇಳುತ್ತಾನೆ ಹೇಳಿದ್ದನು ಹೇಳ್ತಾನೆ ಹೇಳಿದ್ರು ಅಹು ಅಂದ್ರೆ ಬಹುವಚನ आहतु हो आहु एक विषय अंतरिया एक विषय आगा आहु अಲ್ಲ ಆಹಾ ಆಹಾ ಅಂದ್ರೆ ಹೇಳ್ತಾನೆ ಭೂತಕಾಲ ಅಲ್ಲ ಕಣ, ಲಿಟ್ಟು ಕೊಡ್ಲ ಆಹಾನ ಆಹಾ ಲಿಟ್ಟು ಅಲ್ಲ. ಬೃಹ ಪಂಚಾನಾಮಾದಿತ ಆಹೋ ಬೃಹ ಎಲ್ಲ ಮರ್ಸ್ಕೊಂಡ್ಬಿಟ್ಟಿದ್ದಾರೆ. ಬಹಳ ಕಷ್ಟ ಈ ಪಾಠ. ಈ ವಿಷಯದಲ್ಲಿ ಕೆಲವರು ಹೇಳುತ್ತಾರೆ ಏನಂತ, ಕಾಸ್
ಸರ್ವಕರ್ಮ ಸನ್ಯಾಸ ಪೂರ್ವಕ ಆತ್ಮಜ್ಞಾನ ನಿಷ್ಠಾ ಮಾತ್ರಾದೇವ ಕೇವಲ ಆತ್ಮಜ್ಞಾನ ನಿಷ್ಠಾ ಮಾತ್ರಾದೇವ ಕೇವಲ ಕೈವಲ್ಯ ನ ಪ್ರಾಪ್ಯತೆ ಕೈವಲ್ಯ ನ ಪ್ರಾಪ್ಯತೆ ಇದೇ ಅವ್ರು ಸ್ಟೇಟ್ಮೆಂಟ್. ಎಲ್ಲಾ ಕರ್ಮವನ್ನು ಕೈ ಬಿಡುವುದು ಅನ್ನೋದನ್ನು ಮುಂದೆ ಮಾಡಿಕೊಂಡು ಆತ್ಮಜ್ಞಾನದಲ್ಲಿ ನೆಲೆ ನಿಂತುವುದು ಅಷ್ಟು ಮಾತ್ರದಿಂದಲೇ ಮೋಕ್ಷ ಆಗ್ಬಿಡುತ್ತೆ ಅಂದ್ರೆ ಅದು ಇಂಪಾಸಿಬಲ್, ತಪ್ಪು, ಸರಿ ಅಲ್ಲ. ಎಲ್ಲಾ ಕರ್ಮವನ್ನು ಬಿಟ್ಬಿಟ್ಟು ಆತ್ಮಜ್ಞಾನ ನೆಲೆ ನಿಂತ್ಬಿಟ್ಟ ಅಂದ್ರೆ ಮೋಕ್ಷ ಆಗ್ಬಿಡುತ್ತೆ ಅಂತಿದ್ರಲ್ಲ, ಅದು ಸಾಧ್ಯ ಇಲ್ಲ ಅಂತ ಕೆಲವು ಜನ ಹೇಳ್ತಿದ್ರು ಶಂಕರಾಚಾರ್ಯರ ಹಿಂದೆ. ಅವ್ರ ಅಭಿಪ್ರಾಯ ನಪ್ರಾಪ್ಯತೆ ಪಡೆಯೋಕೆ ಆಗೋದೇ ಇಲ್ಲ ಅಂತ ಅವ್ರ ಅಭಿಪ್ರಾಯ. ಮತ್ತೆ ಹೇಗಾಗತ್ತೆ? ಕಿಂತರ್ಹಿ ಅಗ್ನಿಹೋತ್ರಾದಿ ಶ್ರೋತ ಸ್ಮಾರ್ಥ ಕರ್ಮ ಸಹಿತ ಅಗ್ನಿಹೋತ್ರಾದಿ ಶ್ರೌತ ಸ್ಮಾರ್ಥ ಕರ್ಮ ಸಹಿತ ಜ್ಞಾನ ಕೈವಲ್ಯ ಪ್ರಾಪ್ತಿ ಜ್ಞಾನ ಕೈವಲ್ಯ ಪ್ರಾಪ್ತಿ ಸರ್ವಾಸು ಗೀತಾಸು ನಿಶ್ಚಿತೋತ್ಸಾಹ ಇತಿ ಸರ್ವಾಸು ಗೀತಾ ನಿಶ್ಚಿತೋತ್ಸಾಹ ಇತಿ. ಇತಿ ಸರ್ವಾಸು ಗೀತಾಸು ನಿಶ್ಚಿತೋರ್ಥಃ ಇತಿ. ಮತ್ತೆ ಕೈವಲ್ಯ ಪ್ರಾಪ್ತಿ ಆಗುತ್ತೆ ಅಂದ್ರೆ ಅಗ್ನಿಹೋತ್ರವೇ ಮುಂತಾದ ಶ್ರುತ್ಯುಕ್ತ ಕರ್ಮ, ಉಪಾಸನಾ ವಿಷಯವಾದ ಸ್ಮೃತ್ಯುಕ್ತ ಕರ್ಮ, ಈ ಕರ್ಮದಿಂದ ಕೂಡಿದ್ದಾದ ಜ್ಞಾನದಿಂದ ಮೋಕ್ಷ ಪ್ರಾಪ್ತಿ ಆಗುತ್ತೆ ಅಂತ ಹೇಳಿ ಎಲ್ಲಾ ಗೀತೆಯಲ್ಲೂ ನಿಶ್ಚಿತವಾದ ತೀರ್ಮಾನವಾದ ಅರ್ಥ ಅಂತ ಅವ್ರ ಅಭಿಪ್ರಾಯ. ಇದೇ ತೀರ್ಮಾನವಾದ ಅರ್ಥ ವಿಷಯ. ಇದನ್ ಮಾಡ್ಬೇಕೆ ಹೊರತು ಎಲ್ಲ ಸನ್ಯಾಸ ಮಾಡಿ ಬರೀ ಗುಹೆ ಕೂತ್ಕೊಂಡು ಆತ್ಮಚಿಂತೆ ಮಾಡಿ ಆತ್ಮವಿಚಾರ ಮಾಡಿ ಆತ್ಮಜ್ಞಾನ ಆಯ್ತು ಬಿಟ್ರೆ ಮೋಕ್ಷ ಆಗ್ಬಿಡುತ್ತೆ ಅನ್ನೋದು ಕಥೆ, ಅದು ಕಲ್ಪನೆ, ಅದೆಲ್ಲ ಆಗಲ್ಲ. ಮತ್ತೇನೋ ಆಗ್ಬೇಕು, 8 ಜನ ಮಕ್ಳು ಇರ್ಬೇಕು, ಕಿತ್ತಾಡ್ತಿರ್ಬೇಕು, ಅಪ್ಪ ಕೊಡ್ಸು ಅಪ್ಪ ಕೊಡ್ಸು ಅಪ್ಪ ಅಲ್ಲಿ ಹೋಗಳಿದ್ದು ಚೆಂಡು ಕೊಡ್ಸು, ಬೂರಿ ಕೊಡ್ಸು, ಗೋಲಿ ಕೊಡ್ಸು, ಆಟ ಆಡ್ಸು, ಮಾಡುದು. ಹೆಂಡತಿ ಬೇರೆ ಕೊಟ್ಟೆಗೆ ಹೆಂಡತಿಯಾಗಿ ಗೋಳಿಕೋಬೇಕು, ಕೊಟ್ಟೆ ಹೆಂಡತಿಯಾಗಿ ಅಲ್ಲಿ ಗೋಳಿ ಹಾಕೋಬೇಕು. ಇನ್ನು ಅಪ್ಪ ಅಮ್ಮಂದು ಕೂಡ ವಯಸ್ಸಾದ ಅವ್ರುಗಳು ಹಾಕೋತಾ ಇರ್ಬೇಕು. ಆ ಯಜಮಾನ ಪಶು ಅನ್ನೋದು ಹರಟ. ಅವನು ಅಗ್ನಿಹೋತ್ರಾದಿ ಶ್ರೋತ ಸ್ಮಾರ್ಥ ಕರ್ಮ ಸಹಿತವಾಗಿ ಆತ್ಮಜ್ಞಾನ ಪಡ್ಕೊಂಡ್ರೆ ಅದರಿಂದ ಮೋಕ್ಷ ಪ್ರಾಪ್ತಿ ಆಗತ್ತೆ ಹೊರತು ಸ್ವಾಮ ಅನ್ಕೊಂಡ್ಬಿಟ್ಟು ಆತ್ಮಜ್ಞಾನ ಮಾಡ್ಕೊಂಡು ಹಂಗಲ್ಲ ಜ್ಞಾನ ಆಗಲ್ಲ. ಜ್ಞಾನ ಆದ ಮೋಕ್ಷವೂ ಅಲ್ಲ, ಆ ಜ್ಞಾನ ದಂಡೂ ಹೌದು ಅಂತ ಅವನು ಎಲ್ಲಾ ಕರ್ಮವನ್ನು ಕೈ ಬಿಡುವ ಮೂಲಕ ಆತ್ಮಜ್ಞಾನ ರೂಪದಾದ ನನ್ನಷ್ಟೇ ನೆಲೆ ನಿಲ್ಲೋದು. ಅದರಿಂದ ಕೈವಲ್ಯ ಪ್ರಾಪ್ತಿ ಇಲ್ಲ. ಶ್ರೋತ ಸ್ಮಾರ್ಥ ಕರ್ಮ ಸಹಿತವಾದ ಜ್ಞಾನದಿಂದ ಕೈವಲ್ಯ ಪ್ರಾಪ್ತಿ ಆಗುತ್ತೆ ಅನ್ನೋದು ಎಲ್ಲಾ ಗೀತೆಯಲ್ಲೂ ತೀರ್ಮಾನವಾದ ಅರ್ಥ ಅಂದಾಗಿ ಅವ್ರು ಹೇಳ್ತಾರೆ. ಅದಕ್ಕೆ ಜ್ಞಾಪಕವನ್ನೇ ಪ್ರಮಾಣ ಅಂತ. ಜ್ಞಾಪಕಂಚ ಆಹುಹು ಅಸ್ಯಾರ್ಥಸ್ಯ, ಜ್ಞಾಪಕಂಚ ಆಹು ಅಸ್ಯಾರ್ಥಸ್ಯ, ಪ್ರಮಾಣಂಚ ಆಹುಹು ಅಂತ ಅದಕ್ಕೆ ಪ್ರಮಾಣವನ್ನು ಕೂಡ ಕೊಡ್ತಾರೆ, ಹೇಳ್ತಾರೆ. ಈ ಅರ್ಥಕ್ಕೆ ತಾವು ಹೇಳಂತಹ ಅಭಿಪ್ರಾಯಕ್ಕೆ ಪ್ರಮಾಣವನ್ನು ಕೂಡ ಕೊಡ್ತಾರೆ. ಏನ್ ಪ್ರಮಾಣ? ಅಥ ಚೇತ್ವಮಿದಂ ಧರ್ಮಂ ಸಂಗ್ರಾಮಂ ನ ಕರಿಷ್ಯಸಿ, ಅಥ ಚೇತ್ವಮಿಮಂ ಧರ್ಮ್ಯಂ ಸಂಗ್ರಾಮಂ ನ ಕರಿಷ್ಯಸಿ, ಕರ್ಮಣ್ಯೇವಾಧಿಕಾರಸ್ತೆ ಕರ್ಮಣ್ಯೇವಾಧಿಕಾರಸ್ತೆ ಕುರುಕರ್ಮೈವ ತಸ್ಮಾತ್ ತ್ವಂ ಗುರುಕರ್ಮೈವ ತಸ್ಮಾತ್ ತ್ವಂ ಇತ್ಯಾದಿ 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 ಎಟ್ಸೆಟ್ರಾ ತುಂಬಾ ಇದೆ. ನೋಡು, ಇದಕ್ಕೆ ಪ್ರಮಾಣ ಕೊಡ್ತಾರೆ. ಇದಕ್ಕೆ ನೀನು ಒಂದು ವೇಳೆ ಇಮಂ ಧರ್ಮಂ, ಈ ಧರ್ಮಕ್ಕೆ ಹೊರಚಾಗದೇ ಇರುವ ಸಂಗ್ರಾಮವನ್ನು ಯುದ್ಧವನ್ನು ಮಾಡದೆ ಹೋದ್ರೆ, ನೋಡಿ ಅರ್ಜುನಿಗೆ ಧರ್ಮ ಯಾವುದು? ಶಕ್ತಿ ಯುದ್ಧ. ಈ ಸ್ವಧರ್ಮವಾಗಿರೋ ಯುದ್ಧ ಏನಿದೆ, ಈ ಧರ್ಮಕ್ಕೆ ಹೊರಚಾಗದೇ ಇರೋ ಯುದ್ಧವನ್ನು ಮಾಡದೆ ಹೋದ್ರೆ ನೀನೇನಾಗ್ತೀಯಾ? ಸ್ವಧರ್ಮವನ್ನು ಪಾಪನ ಹೋಗ್ತೀಯಾ ಅಂತ ಹೇಳ್ತಾ ಇದ್ದಾನೆ. ಕರ್ಮದಲ್ಲಿಯೇ ನಿಂಗೆ ಅಧಿಕಾರ ಇರೋದು ನಿನ್ನ ಕೂಡ ಹೇಳಿದಾನೆ. ಕುರುಕರ್ಮ ಅದು ನೀನು ಕರ್ಮ ಮಾಡ್ತಾ ಇರ್ಬೇಕಪ್ಪ ಅಂತ ಹೇಳಿದಾನೆ. ಇದೇ ಮೊದಲಾದ ವಾಕ್ಯ ಕರ್ಮ ಬಿಡೋಕೆ ಅವಕಾಶ ಇದ್ದಿದ್ದ ಯಾಕೆ ಹೇಳ್ತಿದ್ದ? ಪರಮಾತ್ಮನಿಗೆ ಕರ್ಮ ಸನ್ಯಾಸವೇ ಇಷ್ಟವಾಗಿದ್ರೆ ಕುರುಕರ್ಮ ತಸ್ಮಾತ್ ಯಾಕೆ ಹೇಳ್ತಿದ್ದ? ಕರ್ಮ ಬಿಡೋಕೆ ಹೇಳ್ತಿದ್ದ ಅವನು. ಏನಂತಿದ್ರ? ಸರ್ವಕರ್ಮ ಸನ್ಯಾಸ ಪೂರ್ವಕವಾದ ಆತ್ಮಜ್ಞಾನದಿಂದ ಮೋಕ್ಷ ಪ್ರಾಪ್ತಿ ಆಗುತ್ತೆ ಅಂತ. ತಪ್ಪದು. ಕರ್ಮಾನುಷ್ಠಾನ ಮಾಡಿ ಜೊತೆಯಲ್ಲಿ ಇಟ್ಕೊಂಡ ಜ್ಞಾನ ಮುಚ್ಚಿ ಮೋಕ್ಷ ಆಗುತ್ತೆ ಕೆಲಸ ಮಾಡಿ. ಸಿಕ್ಕಾಪಟ್ಟೆ ನಿದ್ದೆ ಹೆಚ್ಚಾಗ್ಬಿಟ್ಟಿದೆ. ಯಾಕೆ ಇದು ಹೆಚ್ಚಾಗಿದೆ. ಇಯಮಭಿಹಂಕ ಆಶಂಕಾನ ಕಾರ್ಯ ಹಿಂಸಾದಿಯುಕ್ತತ್ವಾದ್ ವೈದಿಕಂ ಕರ್ಮ ಅಧರ್ಮಾಯ ಇತೀಯಮಪಿ ಆಶಂಕಾ ನ ಕಾರ್ಯ. ಅದಕ್ಕೆ ಅರ್ಥ ಹೇಳಿಲ್ಲ. ಕುರುಕರ್ಮ ಅದೇ ಕರ್ಮವನ್ನೇ ಮಾಡುವ ನಾವು ಅಂತ ವಾಕ್ಯ ಇದೆ. ಇಲ್ಲಿ ನೀವು ಕೇಳ್ಬೋದು, ಶಂಕರಾಚಾರ್ಯ ವೈದಿಕ ಕರ್ಮದಲ್ಲಿ ಹಿಂಸೆ ಇದೆ, ಅಲ್ಲಿ ಆಡನ್ನು ಬಲಿ ಕೊಡ್ತಾರೆ, ಕುರಿ ಕೊಡ್ತಾರೆ. ತಪ್ಪದು. ಹಿಂಸಾದಿಗಳನ್ನು ಕೂಡಿಕೊಂಡು ಹೋದ್ನ ವೈದಿಕ ಕರ್ಮ ಅಧರ್ಮ, ಅದು ಮಾಡ್ತಕ್ಕದ್ದಲ್ಲ.
ಅಂತ ಹಾಗೂ ಅನ್ನೋ ಹಾಗಿಲ್ಲ ಅಂತ ಈ ಸಂದೇಹವನ್ನು ಮಾಡೋ ಹಾಗಿಲ್ಲ ಅಂತಿದ್ದಾನೆ ಪೂರ್ವಕ್ಷಿ. ಶಾಸ್ತ್ರ ಹೇಳಿದ ಆದ್ಮೇಲೆ ಮಾಡ್ಬೇಕಪ್ಪ, ಏನ್ ಮಾಡಲ್ಲ. ಅಗ್ನಿ ಶಿವಮಿಂಗಸ್ಯ ಛಾದಶಿವಪಾಯ ಮೇಧಸೋನುಬ್ರೋ ಏನು ಮಾಡಲ್ಲ. ಅಗ್ನಿ ಶಿವಮಿ ಛಾದಸ್ಯ ಅಪಾಯ ಮೇಧ. ಶ್ರುತಿ ಯಾವಾಗ ಮಾಡಕ್ ಹೇಳಿದ ಅದು ಹಿಂಸೆ ನಿಲ್ಲಿಸ್ಕೊಳ್ಳಲ್ಲ. ನೀವು ವೈದಿಕವಾದ ಕರ್ಮವು ಹಿಂಸಾದಿಗಳಿಂದ ಕೂಡಿರೋದ್ರಿಂದ ಅದು ಅಧರ್ಮಕ್ಕೆ ಕಾರಣವಾದದ್ದು ಎಂಬ ಸಂದೇಹವನ್ನು ಕೂಡ ಮಾಡಬಾರದು. ಯಾಕೆ ಗೊತ್ತಾ? ಕಥಂ ಕಥಂ ಛಾತ್ರಂ ಕರ್ಮ ಛಾತ್ರಂ ಕರ್ಮ ಯುದ್ಧ ಲಕ್ಷಣ ಯುದ್ಧ ಲಕ್ಷಣ ಗುರು ಭ್ರಾತೃ ಪುತ್ರಾದಿ ಹಿಂಸಾ ಲಕ್ಷಣ ಗುರು ಭ್ರಾತ ಹಿಂಸಾ ಲಕ್ಷಣ ಅತ್ಯಂತ ಕ್ರೂರಮಪಿ ಸುಧರ್ಮ ಇತಿ ಕೃತ್ವಾ ಅತ್ಯಂತ ಕ್ರೂರಮಪಿ ಸ್ವಧರ್ಮ ಇತಿ ಕೃತ್ವಾ ನ ಅಧರ್ಮಾಯ. ಅಧರ್ಮಾಯ. ನೋಡಿ ಇದು ಕ್ಷಾತ್ರಕರ್ಮ ಇಲ್ಲ, ಕ್ಷತ್ರಿಯನ ಯುದ್ಧ ಕರ್ಮ. ಅದು ಯುದ್ಧ ರೂಪವಾಗಿದ್ದ ಕ್ಷಾತ್ರಕರ್ಮ. ಅಲ್ಲಿ ಗುರುಗಳಿರ್ಬೋದು ಯುದ್ಧದಲ್ಲಿ. ಗುರುಗಳು, ಅಂತಮ್ಮಂದ್ರು, ಮಕ್ಕಳು ಮುಂತಾದ ಜನರು ಇರ್ತಾರೆ, ಅವರೆಲ್ಲ ಹಿಂಸೆ ಮಾಡುವುದು ಅನ್ನುವಂತಹ ಕರ್ಮ ನಡೆಯುತ್ತೆ ಅಲ್ಲಿ ಯುದ್ಧದಲ್ಲಿ. ಅದು ಅತ್ಯಂತ ಕ್ರೂರವಾಗಿದ್ರು ಕೂಡ ಸ್ವಧರ್ಮ ಅನ್ಕೊಂಡು ಮಾಡ್ತಿದ್ರೆ ಅದು ಅವನಿಗೆ ಪಾಪ ಅಂತಲ್ಲ. ಕ್ಷತ್ರಿಯ ನಾನು ಹೊಟ್ಟಿದ್ದೀನಿ, ಯುದ್ಧಕ್ಕೆ ಕಲಿದ್ದಾರೆ, ನಾನು ಯುದ್ಧಕ್ಕೆ ಬಂದಿದ್ದೀನಿ, ಯುದ್ಧದಲ್ಲಿ ಇದು ಇರೋದೆ ಅಂತ ಅನ್ಕೊಂಡು ಯುದ್ಧ ಮಾಡಿದ್ರೆ ಅದು ಅಧರ್ಮ ಕಾರಣ ಆಗಲ್ಲ. ಪರಶುರಾಮ ಕ್ಷತ್ರಿಯ ಅಲ್ಲಪ್ಪ ಅವನು. ಅವನ್ ಮಾಡ್ಲಿ, ಅವನ್ ಮಾಡೋದು ಬೇರೆ. ಒಟ್ಟು ಮೇಲೆ ಇದೇ ಯಜ್ಞಾಗಾದಿಗಳು ದೋಷವಿಲ್ಲ ಅನ್ನೋಕೆ ಸ್ವಧರ್ಮ ದೋಷವಲ್ಲ. ಯುದ್ಧ ಎಲ್ಲ ಗುರುಗಳನ್ನು ಕೊಲ್ಲೋದು, ಅಜ್ಜನ್ನು ಕೊಲ್ಲೋದು, ನೆಂಟರಷ್ಟು ಕೊಲ್ಲೋದು, ಅಂತಮ್ಮನ್ನು ಕೊಲ್ಲೋದು, ಅದು ಸ್ವಧರ್ಮ ಅಂತ ಮಾಡ್ತಾ ಇದ್ದಾರೆ. ಹೇಗೆ ಪಾಪಕ್ಕೆ ಕಾರಣ ಆಗಲ್ವೋ ಹಾಗೆ ಸೋಮಯಾಗಾದಿಗಳು ಪಾಪ ಕಾರಣವಲ್ಲ. ಏನು ಮಾಡಲ್ಲ, ಶಾಸ್ತ್ರ ಇದೆ. ಅಷ್ಟೇ ಅಕರಣೇಜ ಪ್ರತ್ಯವಾಯ ಅಕರಣೇಜ ಪ್ರತ್ಯಯ ತತಃ ಪಾಪಮವಾಪ್ಸ್ಯಸಿ ತತಸ್ವಧರ್ಮಂ ಕೀರ್ತಿಂಚ ಹಿತ್ವಾ ಪಾಪಮವಾಪ್ಸ್ಯಸಿ ಇತಿ ಬ್ರೂತ. ಯಾವಜ್ಜೀವಾದಿ ಶ್ರುತಿಚೋದಿತಾನಾಂ ಪಶ್ವಾದಿ ಹಿಂಸಾ ಲಕ್ಷಣಾನಾಂ ಚ ಕರ್ಮಣಾಂ ಯಾವಜ್ಜೀವಾದಿ ಶ್ರುತಿಚೋದಿತಾನಾಂ ಪಶ್ವಾದಿ ಹಿಂಸಾ ಲಕ್ಷಣಾನಾಂ ಚ ಕರ್ಮಣಾಂ ರಾಗೇವ ನ ಅಧರ್ಮತ್ವಮಿತಿ ಸುನಿಶ್ಚಿತ ಮುಕ್ತಂ ಭವತಿ. ರಾಗೇವ ನ ಅಧರ್ಮತ್ವಮಿತಿ ಸುನಿಶ್ಚಿತ ಮುಕ್ತಂ ಭವತಿ ಇತಿ. ತದಕರಣೆ ಆ ಅಧರ್ಮ ಅಂತ ಹಿಂಸೆ ಐತಿ ಅಂತ ಹೇಳ್ಕೊಂಡ್ಬಿಟ್ಟು ಸೋಮಯಾಗ ಮಾಡಲ್ಲ, ಯುದ್ಧ ಮಾಡಲ್ಲ ಅಂತ ಆದ್ರೆ ಭಗವಂತ ಬೈತಾ ಇದ್ದಾನೆ. ನೀನ್ ಧರ್ಮವನ್ನು ಬಿಟ್ಕೊಳ್ತೀಯ, ಕೀರ್ತಿ ಕಳ್ಕೊಳ್ತೀಯ, ಪಾಪ ಹೊಂತೀಯ. ಬಿಟ್ರೆ ಯುದ್ಧ ಮಾಡಿದ್ರೆ ಹೋದ್ರೆ ಪಾಪ ಬರುತ್ತೆ, ಸಧರ್ಮ ಬಿಟ್ಟಿದ್ದ ದೋಷ ಬರುತ್ತೆ, ಕೀರ್ತಿ ಕಳ್ಕೊಳ್ತೀಯ, ಎಲ್ಲ ಅನರ್ಥವೂ ಆಗುತ್ತೆ. ಅಂದ್ರೆ ಈ ರೀತಿ ಹೇಳುತ್ತಿರುವಂತಹ ಭಗವಂತನಿಂದ ಯಾವ ಜೀವಾದಿ ಶುದ್ಧಿ ಹೋಗ್ತಾರೆ. ಬದುಕಿರೋರಿಗೂ ಕರ್ಮ ಮಾಡ್ಕೊಂಡು ಬಿಡಬೇಕು ಶ್ರುತಿ ಹೇಳಿಯೇ ಇಲ್ವಾ? ಅಂತ ಅಗ್ನೋತ್ತಾದಿ ಕರ್ಮಗಳನ್ನ ಪಶುವಾಗಿ ಹಿಂಸಾರೂಪ ಆಗಿರ್ತಕ್ಕಂಥದ್ದೇ ಆಗಿದ್ರು ಕೂಡ ಆ ಕರ್ಮಗಳಿಗೆ ಮುಂಚೆನೇ ಅದು ಹಿಂಸೆ ಅಲ್ಲ ಅಂತ ತೀರ್ಮಾನ ಆಗುತ್ತೆ. ಯುದ್ಧವೇ ಹಿಂಸೆ ಅಲ್ಲ ಆಮೇಲೆ ಗುರುಗಳನ್ನ ಕೊಲ್ಲೋದೆ, ಮನುಷ್ಯರನ್ನ ಕೊಲ್ಲೋದು, ಅಜ್ಜನ ಕೊಲ್ಲೋದು, ನೆಂಟರನ್ನ ಕೊಲ್ಲೋದು ಹಿಂಸೆ ಅಲ್ಲ ಅಂದ್ಮೇಲೆ ಪ್ರಾಣಿ ಕೊಲ್ಲೋದು ಹಿಂಸೆ ಅಲ್ಲ ಅಂತ ಹೇಳೋದು ಹೇಳಲೇಬೇಕಾಗಿಲ್ಲ. ಮುಂಚೆನೇ ಅದು ಹಿಂಸೆ ಅಲ್ಲ ಅಂತ ತೀರ್ಮಾನ ಆಗುತ್ತೆ. ಮನುಷ್ಯರ ಹತ್ರ ಅದು ಜಾಸ್ತಿ ಪಾಪ. ಮನುಷ್ಯರಿಗೆ ಕಮ್ಮಿ. ಇದು ಸಸ್ಯ ತುಂಬಾ ದೂರ ಮನುಷ್ಯನಿಗೆ, ಏನಾದ್ರು ಸಾಧ್ಯ ಮಾಡೋದು ದೋಷ ಕಮ್ಮಿ. ಪ್ರಾಣಿಗಳು ಸ್ವಲ್ಪ ಮೇಲೆ ಜಾಸ್ತಿ ಪಾಪ. ಸಸ್ಯ ಹತ್ಯೆ ಮಾಡೋಕ್ಕಿಂತ ಸಸ್ಯವನ್ನು ಸಾಯಿಸೋಕ್ಕಿಂತ ಪ್ರಾಣಿಗಳನ್ನು ಸಾಯಿಸೋದು ಜಾಸ್ತಿ ಪಾಪ. ನಮ್ಮ ಸ್ವಭಾವಕ್ಕೆ ದೂರ ಆದಂಗೆ ಹಿಂಸೆ ಮಾಡಿದ್ರೆ ಪಾಪ ಕಮ್ಮಿ ಆಗುತ್ತೆ. ನಮ್ಮ ಸ್ವಭಾವಕ್ಕೆ ಹತ್ತ ನಮ್ಮ ಸ್ವಭಾವಕ್ಕೆ ಹೆಚ್ಚು ಉತ್ತಮವಾದದ್ದಾದ್ರೆ ಹಿಂಸೆ ಮಾಡಿದ್ರೆ ಜಾಸ್ತಿ ಪಾಪ ಆಗುತ್ತೆ. ಹಾಗಾಗಿ ಯಾವ ಜೀವ ಬಿಡ್ಕೊಂಡಿರೋವರೆಗೂ ಶ್ರುತಿಯಲ್ಲಿ ಹೇಳಿದ್ದಾಗಿರುವ ಅಗ್ನಿಹೋತ್ರಾದಿ ಕರ್ಮ, ಸೋಮಯಾಗ ಅಂತ ಕರ್ಮ, ಅದು ಹಿಂಸಾರೂಪ ಆಗಿರ್ತಕ್ಕದ್ದಾಗಿದ್ರು ಕೂಡ ಆ ಕರ್ಮಗಳು ಇನ್ನೂ ಮುಂಚೆನೆ ಅಲ್ಲಿ ಪಾಪದಿಂದ ಕೂಡಿದ್ದಲ್ಲ, ಅಧರ್ಮ ಅಲ್ಲ ಎಂಬುದು ಸುನಿಶ್ಚಿತವಾಗಿ ತೀರ್ಮಾನ ಮಾಡಿ ಹೇಳ್ದಂಗೆ ಆಗತ್ತೆ. ಧ್ವನಿ ಮಾಡಿಸ್ತಾ ಇದ್ದಾರೆ. ಅಸತ್ ಇಷ್ಟು ಪೂರ್ವಪಕ್ಷ. ಇವ್ರು ಸಿದ್ಧಾಂತ ಹೇಳ್ತಾರೆ ತಪ್ಪು, ಇದು ಹೀಗಲ್ಲ. ಕರ್ಮದಿಂದಲೇ ಮೋಕ್ಷ, ಕರ್ಮದಿಂದಲೇ ಕೈವಲ್ಯ, ಕರ್ಮ ಬಿಟ್ಟರೆ ಅಲ್ಲ ಅಂತ ಹೇಳ್ತಾ ಇದ್ದಾನಲ್ಲ, ಅದು ಸರಿ ಅಲ್ಲ ಅಂತ ಇದ್ದಾರೆ. ಜ್ಞಾನಕರ್ಮನಿಷ್ಠಯೋ ವಿಭಾಗವಚನ ಜ್ಞಾನಕರ್ಮನಿಷ್ಠಯೋ ವಿಭಾಗವಚನ ಬುದ್ಧಿದ್ವಯಾಶ್ರಯೋ ಎರಡು ಬುದ್ಧಿ, ಸಾಂಖ್ಯ ಬುದ್ಧಿ, ಯೋಗ ಬುದ್ಧಿ ಅಂತ. ಈ ಎರಡು ಬುದ್ಧಿನ ಆಶ್ರಯಿಸ್ಕೊಂಡು ಜ್ಞಾನನಿಷ್ಠೆ, ಕರ್ಮನಿಷ್ಠೆ, ಆ ಎರಡಕ್ಕೂ ವಿಭಾಗ ವಚನವಿರೋದ್ರಿಂದ ಇದು ಸರಿಯಲ್ಲ ಅಂತ. ಸಾಂಖ್ಯ ಬುದ್ಧಿಯು
ಜ್ಞಾನದ ಕರ್ಮನಿಷ್ಠೆಯನ್ನು ಆಶ್ರಯಿಸ್ಕೊಂಡು ಹೊರಟಿದೆ. ಯೋಗ ಬುದ್ಧಿ ಕರ್ಮನಿಷ್ಠೆಯನ್ನು ಆಶ್ರಯಿಸ್ಕೊಂಡು ಹೊರಟಿದೆ. ಹಾಗಾದ್ರಿಂದ ಆ ನಿಷ್ಠೆ ಬೇರೆ ಈ ನಿಷ್ಠೆ ಬೇರೆ ಆದ್ರಿಂದ ಬೇರೆಯವ್ರಿಗೆ ಹೇಳಿದ್ದಾದ್ರಿಂದ ಅದು ಜ್ಞಾನ ನಿಷ್ಠೆಯಿಂದಲೇ ಮೋಕ್ಷವೇ ಹೊರತು ಕರ್ಮನಿಷ್ಠೆಯಿಂದ ಮೋಕ್ಷ ಅಲ್ಲ. ಇಲ್ಲಿ ತದಸತ್ತು ಅನ್ನುವಾಗ ಸರ್ವಕರ್ಮನ್ಯಾಸ ಪೂರ್ವಕವಾದ ಜ್ಞಾನನಿಷ್ಠೆಯಿಂದ ಮೋಕ್ಷ ಅಲ್ಲ ಅನ್ನಲ್ಲ, ಕರ್ಮದಿಂದ ಮೋಕ್ಷ ಅಂತ ಹೇಳಿದ್ನಲ್ಲ ಅದಲ್ಲ ಅಂತ ಹೇಳಕ್ಕೆ, ಕರ್ಮದಿಂದ ಮೋಕ್ಷ ಅನ್ನೋದು ಅಲ್ಲ ಅಂತ ಹೇಳಕ್ಕೋಸ್ಕರ ತದಸತ್ತು ಒಂದು. ಯಾಕೆಂದ್ರೆ ಅಶೋಚ್ಯಾನಿತ್ಯಾದಿನ ಭಗವತ ಯಾವತ್ ಸ್ವಧರ್ಮಪಿ ಚಾವೇಕ್ಷ್ಯ ಇತ್ಯೇತದಂತೇನ ಗ್ರಂಥೇನ ಭಗವತ ಯಾವತ್ ಸ್ವಧರ್ಮಮಪಿ ಚಾವೇಕ್ಷ್ಯ ಇತ್ಯೇತದಂತೇನ ಗ್ರಂಥೇನ ಯತ್ ಪರಮಾರ್ಥ ತತ್ವ ನಿರೂಪಣಂ ಕೃತಂ ತತ್ ಸಾಂಖ್ಯಂ. ಯತ್ ಪರಮಾರ್ಥ ತತ್ವ ನಿರೂಪಣಂ ಕೃತಂ ತತ್ ಸಾಂಖ್ಯಂ. ಸಾಂಖ್ಯ ಕೆಲಸ ಕಾಪಿಲ ಸಾಂಖ್ಯ ಅಲ್ಲ. ಅಶೋಚ್ಯಾನಂದ ಶೋಚಷ್ಟಂ ಪ್ರಜ್ಞಾವಾದಾಂಶ ಭಾಷೆ 11 ಶ್ಲೋಕ ಇದೆಯಲ್ಲ, ಅಲ್ಲಿಂದ ಆರಂಭಗೊಂಡು 31 ಶ್ಲೋಕ ಸ್ವಧರ್ಮವನ್ನು ನೋಡಿದ್ರು ಕೂಡ ನೀವು ಬಿಡಕ್ ಬರೋಲ್ಲ ಅಂತ ಹೇಳಿ ಅಲ್ಲಿಯವರೆಗಿರ್ತಕ್ಕಂಥ ಶ್ಲೋಕದ ಗ್ರಂಥಭಾಗದಿಂದ ಯಾವ ಪರಮಾರ್ಥ ತತ್ವವನ್ನು ಗೊತ್ತುಪಡಿಸಿದ್ದಾನೆ ಪರಮಾತ್ಮ, ಅದು ಸಾಂಖ್ಯ. ಅದು ಕಾಪಿಲ ಸಾಂಖ್ಯ ಅಲ್ಲ, ಇದು ಅವೈದಿಕ ಸಾಂಖ್ಯ ಅಲ್ಲ, ವೈದಿಕ ಸಾಂಖ್ಯ. ಇದು ಸಂಖ್ಯಾ ತತ್ವ ವಿಚಾರ ಅಂತ. ತತ್ವ ವಿಚಾರ, ಸಾಂಖ್ಯ ವಿಚಾರ, ಪರಮಾರ್ಥ ವಿಚಾರ. ಇದು ಪರಮಾರ್ಥ ವಿಚಾರವನ್ನು ಸಾಂಖ್ಯ ವಿಚಾರ ಅಂತ ಇದ್ದಾರೆ. ಸಾಂಖ್ಯ ಅನ್ನೋ ಪದ ತುಂಬಾ ಕನ್ಫ್ಯೂಸ್ ಮಾಡುತ್ತೆ. ಸಾಂಖ್ಯ ಅನ್ನೋದು ಕಪಿಲ ಸಾಂಖ್ಯವನ್ನು ಸಾಂಖ್ಯ ಅಂತಾರೆ, ಇಲ್ಲಿ ಆತ್ಮಜ್ಞಾನಿಗಳನ್ನು ಸಾಂಖ್ಯ ಅಂತ ಇದ್ದಾರೆ, ಆತ್ಮಜ್ಞಾನ ಮಾರ್ಗವನ್ನು ಸಾಂಖ್ಯ ಮಾರ್ಗ ಅಂತ ಇದ್ದಾರೆ. ಪರಮಾರ್ಥತ್ವ ನಿರೂಪಣೆಯನ್ನ ಈ ಒಂದು ಗ್ರಂಥಭಾಗದಿಂದ ಏನ್ ಮಾಡಿದೆ ಅದಷ್ಟು ಸಾಂಖ್ಯ ವಿಚಾರ. ಅದು ತದ್ವಿಷಯ ಬುದ್ಧಿ ಆತ್ಮನಃ ಜನ್ಮಾದಿ ವಿಕ್ರಿಯಾಭಾವ ಅಕರ್ತ ಆತ್ಮ ಇತಿ ಪ್ರಕರಣಾರ್ಥ ನಿರೂಪಣಾ ಜಾಯತೆ ಸಾ ಸಾಂಖ್ಯ ಬುದ್ಧಿ. ಸಾಂಖ್ಯ ಬುದ್ಧಿಯಿಂದ ಏನೋ ಆ ಜ್ಞಾನವನ್ನು ವಿಷಯ ಮಾಡಿಕೊಂಡು ಬುದ್ಧಿ, ತದ್ವಿಷಯ ಬುದ್ಧಿಯಿಂದ ಏನೋ ಪರಮಾರ್ಥ ತತ್ವವನ್ನ ನಿರೂಪಣೆ ಮಾಡಿದೆಯಲ್ಲ ಅದನ್ನು ವಿಷಯ ಮಾಡಿಕೊಂಡು ಬುದ್ಧಿ ಏನಿದೆ ಅದು ಆತ್ಮನಿಗೆ ತನಗೆ ಹುಟ್ಟೆ ಮುಂತಾದ ಯಾವ ವಿಕಾರವೂ ಇಲ್ಲವಾದ್ರಿಂದ ಹೊಟ್ಟಿಲ್ಲ, ಬೆಳವಣಿಗೆ ಇಲ್ಲ, ಬದಲಾವಣೆ ಇಲ್ಲ, ಇಲ್ಲ, ಯಾವುದೂ ಇಲ್ಲ, ಸಾವೂ ಇಲ್ಲ. ಈ ವಿಕಾರವಿಲ್ಲದೆ ಇದ್ದಿಂದ ಆತ್ಮನು ಆಕರ್ಷವಾಗಿದ್ದಾನೆ ಎಂಬುದಾಗಿ ಈ ಪ್ರಕರಣ ಇದೆ, ಈ ಕಾಂಟೆಕ್ಸ್ಟ್ ಇದು ಅರ್ಥ ಅಂದ್ರೆ ವಿಷಯ, ಇದನ್ನು ನಿರೂಪಣೆ ಮಾಡೋದನ್ನು ಗೊತ್ತು ಮಾಡೋದು. ಇದರಿಂದ ಯಾವ ಒಂದು ತಿಳುವಳಿಕೆ ಉಂಟಾಗುತ್ತೆ ಅದು ಸಾಂಖ್ಯ ಬುದ್ಧಿ. 11ನೇ ಶ್ಲೋಕದಿಂದ 31ನೇ ಶ್ಲೋಕದವರೆಗೆ 20 ಶ್ಲೋಕ. 20 ಶ್ಲೋಕದವರೆಗೆ ಸರಿಯಾಗಿ ಮನನ ಮಾಡಿ ವಿಚಾರ ಮಾಡಿ ತತ್ವ ವಿಚಾರ ಗೊತ್ತು ಮಾಡ್ಕೊಂಡ್ರೆ ಅದಕ್ಕೆ ಸಾಂಖ್ಯ ಬುದ್ಧಿ, ಪರಮಾರ್ಥ ಬುದ್ಧಿ ಅಂತ ಹೇಳ್ತಾರೆ. ಸಾಂಖ್ಯ ಬುದ್ಧಿ ಅದಕ್ಕೆ ಹೆಸರು. ತದ್ವಿಷಯ ಬುದ್ಧಿ ಆಯ್ತಲ್ವಾ, ಅದನ್ನು ವಿಷಯ ಮಾಡಿಕೊಂಡ ಬುದ್ಧಿ ಆತ್ಮನಿಗೆ ಜನ್ಮಾದಿ ವಿಕ್ರಿಯೆ ಇರೋದ್ರಿಂದ ಆತ್ಮ ಆಕರ್ಷವಾಗಿದ್ದಾನೆ ಎಂಬುದಾಗಿ ಈ ಪ್ರಕರಣಾರ್ಥದಿಂದ ನಿರೂಪಣೆ ಮಾಡೋದ್ರಿಂದ ಉಂಟಾಗುತ್ತಲ್ಲ ಬುದ್ಧಿ, ಅದು ಸಾಂಖ್ಯ ಬುದ್ಧಿ ಅಂತ ಇದ್ದಾರೆ. ಸಾ ಯೇಷಾಂ ಜ್ಞಾನಿನಾಂ ಉಚಿತಾ ಭವತಿ ತೇ ಸಾಂಖ್ಯಾಃ. ಆ ಬುದ್ಧಿಯು ಯಾವ ಜ್ಞಾನಿಗಳಿಗೆ ಯೋಗ್ಯವಾಗಿದೆಯೋ, ಉಚಿತ ಅಂದ್ರೆ ಯೋಗ್ಯ, ಫಿಟ್, ತಕ್ಕದ್ದು, ಅನುಗುಣವಾಗಿದ್ದಾಗಿದೆಯೋ ಅವರು ಸಾಂಖ್ಯರು ಅನ್ಸ್ಕೊಳ್ತಾರೆ. ಏತಸ್ಯಾಹ ಬುದ್ಧೇಃ ಜನ್ಮನಃ ಪ್ರಾಕ್ ಆತ್ಮನೋ ದೇಹಾದಿ ವ್ಯತಿರಿಕ್ತಸ್ಯ ವ್ಯತಿರಿಕ್ತತ್ವಂ ಕರ್ತೃತ್ವ ಭೋಕ್ತೃತ್ವಾದಿ ಅಪೇಕ್ಷಾ ಧರ್ಮಾಧರ್ಮ ವಿವೇಕ ಪೂರ್ವಕಃ ಮೋಕ್ಷ ಸಾಧನಾನುಷ್ಠಾನ ಲಕ್ಷಣೋ ಯೋಗಃ. ಈ ಪರಮಾರ್ಥ ಜ್ಞಾನ ಉಂಟಾಗೋಕ್ ಮುಂಚೆ ಆತ್ಮನು ದೇಹಾದಿಗಳಿಗಿಂತ ವ್ಯತಿರಿಕ್ತನಾಗಿದ್ದಾನೆ, ದೇಹ ನಿಯಮ ಬೇರೆಯಾಗಿದ್ದಾನೆ. ಅವನು ಕರ್ತೃತ್ವ ಭೋಕ್ತೃತ್ವ ಆದಿಗಳನ್ನ ಅಪೇಕ್ಷಿಸಿಕೊಂಡು ಧರ್ಮಾಧರ್ಮ ವಿಂಗಡಣೆ ಮಾಡಿಕೊಳ್ಳುವ ಮೂಲಕ ಮೋಕ್ಷಕ್ಕೆ ಸಾಧನವಾಗಿರ್ತಕ್ಕಂತಹ ಅಗ್ನಿಹೋತ್ರ ಕರ್ಮಾನುಷ್ಠಾನ ಮಾಡ್ತಾನಲ್ಲ ಅದು ಯೋಗ. ಕರ್ತೃತ್ವಾದಿಗಳು ಇಟ್ಕೊಂಡು ಮೋಕ್ಷಕ್ಕೆ ಸಾಧನವಾಗಿರುವ ಕರ್ಮಗಳನ್ನು ಅನುಷ್ಠಾನ ಮಾಡೋದು ಯೋಗ. ಯಾವುದು ಸ್ವಲ್ಪ ಬರ್ತಬಿಡುತ್ತೆ. ಯೋಗ ಸಾಂಖ್ಯ ಏನು ಅಂತ, ಯೋಗ ಅಂದ್ರೆ ಆತ್ಮಜ್ಞಾನಕ್ಕೆ ಅನುಗುಣವಾಗಿರುವಂತ ಕರ್ಮಾನುಷ್ಠಾನ ಯೋಗ. ಆತ್ಮಚಿಂತನೆಯಲ್ಲಿಯೇ ಇರೋದು ಸಾಂಖ್ಯ. ಮೋಕ್ಷ ಅನುಷ್ಠಾನ
ತದ್ವಿಹಿಯ ಬುದ್ಧಿ ಯೋಗ ಬುದ್ಧಿ. ಅದನ್ನು ವಿಷಯ ಮಾಡಿಕೊಂಡ ಬುದ್ಧಿಯ ಯೋಗ ಬುದ್ಧಿ. ಸಾ ಯೇಷಾಂ ಕರ್ಮಿಣಾಂ ಉಚಿತಾ ಭವತಿ ತೇ ಯೋಗಿನಃ. ಯೇಷಾಂ ಕರ್ಮಿಣಾಮುಚಿತಾ ಭವತಿ ತೇ ಯೋಗಿನಃ. ಆ ಬುದ್ಧಿಯು ಯಾವ ಕರ್ಮಿಗಳಿಗೆ ಉಚಿತವಾಗಿದೆಯೋ, ಉಚಿತನ ಯೋಗ್ಯ ಅಂತ, ಉಚಿತನ ಫ್ರೀ ಅಲ್ಲ. ಇಲ್ಲಿ ಉಚಿತವಾಗಿ ಬಟ್ಟೆಯನ್ನು ಕೊಡಲಾಗುತ್ತೆ, ಸಕ್ಕರೆ ಕೊಡಲಾಗುತ್ತೆ, ಉಚಿತನ ಫ್ರೀ ಅಂತ ಅರ್ಥ. ಇಲ್ಲಿ ಫ್ರೀ ಅಲ್ಲ, ಉಚಿತನೇನೋ ಯೋಗ್ಯ, ಫಿಟ್ಟು, ತಕ್ಕದ್ದು, ಅರ್ಹ, ಅನುಗುಣ ಅಂತ. ಉಚಿತವಾಗಿ ಪುಸ್ತಕವನ್ನು ವಿತರಣೆ ಮಾಡಿದರು, ಪುಕ್ಕಟೆ ಕೊಟ್ಟರು ಅಂತ. ಇಲ್ಲಿ ಮಾತ್ರ ಉಚಿತ ಅಂದ್ರೆ ಯೋಗ್ಯವಾದ, ತಕ್ಕದ್ದಾದ, ಅರ್ಹವಾದ, ಅನುಗುಣವಾದ ನಡವಳಿಕೆಯೋ ಉಚಿತ ಅಂಬುದು. ಯಾವ ಕರ್ಮಗಳಿಗೆ ಅದು ಯೋಗ್ಯವಾದ ನಡವಳಿಕೆ ಆಗಿರ್ತದೋ ಅದು ಅವರು ಯೋಗಿಗಳು, ಸಾಂಖ್ಯ ಅಲ್ಲ ಅವರು. ತಥಾಚ ಭಗವತಾ ವಿಭಕ್ತಿ ದ್ವೇ ಬುದ್ಧಿ ನಿರ್ದಿಷ್ಟೇ. ಅದೇ ರೀತಿಯಾಗಿ ಭಗವಂತನು ಕೂಡ ವಿಂಗಡ ಮಾಡಿ ಎರಡು ಬುದ್ಧಿ ತೋರಿಸ್ಕೊಟ್ಟಿದ್ದಾನೆ. ಬರೀ ಶಂಕರಾಚಾರ್ಯ ಕಲ್ಪನೆ ಮಾಡಿದ್ದಲ್ಲ ಇದು, ಭಗವಂತನೇ ಇದನ್ನು ಹೇಳಿದಾನೆ ಗೀತೆಯಲ್ಲಿ. ಸಾಂಖ್ಯ ಬುದ್ಧಿ ಯೇಷಾತೆ ವಿಹಿತ ಸಾಂಖ್ಯ ಬುದ್ಧಿರ್ಯೋಗೇ ತ್ವಾಂಶನು ಇತಿ. ಇಲ್ಲಿವರೆಗೆ ನಿಮ್ಗೆ ಸಾಂಖ್ಯ ಬುದ್ಧಿಯನ್ನು ಹೇಳಿದೀನಿ, ಇದೇ ಮುಂದಕ್ಕೆ ಆ ಸಾಂಖ್ಯ ಬುದ್ಧಿಯನ್ನು ಪ್ರಕೃತಿ ಉಪಾಯವಾಗಿ ಯೋಗ ಬುದ್ಧಿ ವಿಚಾರ ಹೇಳ್ತೀನಿ ಕೇಳು ಅಂತ ಹೇಳಿದಾನೆ. ಯೋಗ ಬುದ್ಧಿನ ಹೇಳ್ತೀನಿ ಕೇಳು, ಸಾಂಖ್ಯ ಬುದ್ಧಿ ಹೇಳಿದೆ ಅಂತ ಹೇಳಿ ಏನಾಯ್ತು, ತೂ ಶಬ್ದ ಬೇರ್ಪಡಿಸ್ತಾ ಇದ್ದಾನೆ. ಸಾಂಖ್ಯ ಬುದ್ಧಿ ಬೇರೆ, ಯೋಗ ಬುದ್ಧಿ ಬೇರೆ. ಭಗವಂತ ವಿಭಾಗ ಮಾಡುವುದು ಅಂತ. ತಯೋಶ್ಚ ಸಾಂಖ್ಯ ಬುದ್ಧಾಶ್ರಯಾಂ ಜ್ಞಾನಯೋಗಿ ನಿಷ್ಠಾಂ ಸಾಂಖ್ಯಾನಾಂ ವಿಭಕ್ತಾಂ ವಕ್ಷ್ಯತಿ. ತಯೋಶ್ಚ ಸಾಂಖ್ಯ ಬುದ್ಧ್ಯಾಶ್ರಯಾಂ ಜ್ಞಾನಯೋಗೇನ ನಿಷ್ಠಾಂ ಸಾಂಖ್ಯಾನಾಂ ವಿಭಕ್ತಾಂ ವಕ್ಷ್ಯತಿ. ಪುರಾ ವೇದಾತ್ಮನಾಮಯ ಪ್ರೋಕ್ತ ಇತಿ. ಆ ಎರಡರಲ್ಲಿ ಸಾಂಖ್ಯ ಬುದ್ಧಿನ ಆಶ್ರಯಿಸಿಕೊಂಡಿರುವ ಜ್ಞಾನಯೋಗದ ನಿಷ್ಠೆಯನ್ನ ಸಾಂಖ್ಯರಿಗೆ ವಿಂಗಡವಾಗಿ ಹೇಳಿರುತ್ತಾನೆ. ನಾನು ಹಿಂದೆ ವೇದಾತ್ಮನ ಪುರಾ ಪ್ರೋಕ್ತ ಮಯಾನಘ, ನಾನು ಹಿಂದೆ ವೇದರೂಪನ ಇನ್ನೊಮ್ಮೆ ಯೋಗಂ ಪ್ರೋಕ್ತವಾನ ಲೋಕೇಶ್ವನ್ ದಿವ್ಯಾಷ್ಟ ಪುನಃ ಪ್ರೋಕ್ತ ಮಯಾನಘ. ಲೋಕದಲ್ಲಿ ಎರಡು ಪ್ರಕಾರದ ನಿಷ್ಠೆ ಇದೆಯಪ್ಪ, ಕರ್ಮನಿಷ್ಠೆ, ಯೋಗ ಜ್ಞಾನ ನಿಷ್ಠೆಯಿಂದ. ಕರ್ಮನಿಷ್ಠೆ ಯೋಗ ನಿಷ್ಠೆ ಆತ್ಮಜ್ಞಾನಕ್ಕೆ ಸಾಧನವಾದ ನಿಷ್ಠೆ, ಅದನ್ನೂ ಹೇಳಿದ್ದೀನಿ, ಜ್ಞಾನನಿಷ್ಠೆಯನ್ನು ಹೇಳಿದ್ದೀನಿ ಅಂತ ಹೇಳಿ ಈ ರೀತಿ ಹೇಳ್ತಿರೋ ಪರಮಾತ್ಮನಿಂದ ಎರಡು ನಿಷ್ಠಾ ವಿಭಾಗವನ್ನು ಪರಮಾತ್ಮನೇ ಮಾಡಿರುವುದು. ಯಥಾಚ ಯೋಗ ಬುದ್ಧಾಶ್ರಯಾಂ ಕರ್ಮ ಪ್ರಯೋಗ ನಿಷ್ಠಾಂ ಯೋಗಬುದ್ಧ್ಯಾಶ್ರಯಾಂ ಕರ್ಮಯೋಗೇನ ನಿಷ್ಠಾಂ ಕರ್ಮಯೋಗೇನ ನಿಷ್ಠಾಂ ಕರ್ಮಯೋಗೇನ ನಿಷ್ಠಾಂ ವಿಭಕ್ತಾಂ ವಕ್ಷ್ಯತಿ ಕರ್ಮಯೋಗೇನ ಯೋಗಿನಾಮಿತಿ. ವಿಭಕ್ತಾಂ ವಕ್ಷ್ಯತಿ ಕರ್ಮಯೋಗೇನ ಯೋಗಿನಾ. ಹಾಗೆ ಯೋಗ ಬುದ್ಧಿಯನ್ನು ಆಶ್ರಯಿಸಿಕೊಂಡಿರುವ ಕರ್ಮಯೋಗದಿಂದ ಆಗುವ ನಿಷ್ಠೆಯನ್ನ ವಿಂಗಡವಾಗಿ ಹೇಳ್ತಾನೆ. ಕರ್ಮಯೋಗದಿಂದ ಯೋಗಿಗಳಿಗೆ ನಿಷ್ಠೆ, ಜ್ಞಾನಯೋಗಿಗಳಿಗೆ ಜ್ಞಾನಯೋಗದ ನಿಷ್ಠೆ. ತತ್ವಚಿಂತೆ ಮಾಡ್ತಾ ಇದೆ ಸನ್ಯಾಸ ಅದೇ ನಿಷ್ಠೆ. ಗೃಹಸ್ಥನಾಗಿ ಅಜ್ಞಾನಿ ಕರ್ಮಯೋಗ ನಿಷ್ಠೆ ಹೇಳ್ತಾನೆ. ಏವಂ ಸಾಂಖ್ಯ ಬುದ್ಧಿ ಯೋಗ ಬುದ್ಧಿ ಆಶ್ರಿತ್ಯ ಏವಂ ಯೋಗ ಬುದ್ಧಿಂಚಾಶ್ರಿತ್ಯ ನಿಷ್ಠೆ ವಿಭಕ್ತಿ ಭಗವತಾ ಉಕ್ತೆ. ನಿಷ್ಠೆ ಭಕ್ತೆ ಭಗವತಾ ಉಕ್ತೆ. ಜ್ಞಾನ ಕರ್ಮಣೋ ಕರ್ತೃತ್ವಾದಿ ಕರ್ತೃತ್ವ ಅಕರ್ತೃತ್ವ ಅನೇಕತ್ವ ಏಕತ್ವ ಬುದ್ಧಾಶ್ರಯೋ. ಕರ್ತೃತ್ವ ಕರ್ತೃತ್ವ ಅನೇಕತ್ವೈಕತ್ವ ಬುದ್ಧ್ಯಾಶ್ರಯೋ. ಯುಗಪತ್ ಏಕಪುರುಷಾನ್ ಆಶ್ರಯತ್ವ ಅಸಂಭವಂ ಪಶ್ಯತಾ. ಯುಗಪತ್ ಏಕಪುರುಷಾಶ್ರಯತ್ವ ಸಂಭವಂ ಪಶ್ಯತಾ. ಈ ರೀತಿಯಾಗಿ ಸಾಂಖ್ಯ ಬುದ್ಧಿಯನ್ನು ಯೋಗ ಬುದ್ಧಿಯನ್ನು ಆಶ್ರಯಿಸಿಕೊಂಡು ಭಗವಂತನ ವಿಂಗಡವಾಗಿ ಎರಡು ನಿಷ್ಠೆಯನ್ನ ವಿಂಗಡವಾಗಿ ಹೇಳುತ್ತಾನೆ. ಜ್ಞಾನ ಕರ್ಮಗಳಿಗೆ ಒಂದು ಕರ್ತೃತ್ವ, ಇನ್ನೊಂದು ಅಕರ್ತೃತ್ವ, ಒಂದು ಅನೇಕತ್ವ, ಒಂದು ಏಕತ್ವ. ಈ ಬುದ್ಧಿಯನ್ನು ಆಶ್ರಯಿಸಿಕೊಂಡಿರುವ ಜ್ಞಾನ ಬುದ್ಧಿ, ಸಾಂಖ್ಯ ಬುದ್ಧಿ, ಯೋಗ ಬುದ್ಧಿ. ಒಮ್ಮೆಗೆ ಎರಡೂ ಒಂದೇ ಪುರುಷನ ಆಶ್ರಯಿಸಿಕೊಂಡಿರೋದು ಹೊಂದಲ್ಲ ಅನ್ನೋದು ಕಟ್ಕೊಂಡು ಹೇಳಿದಾನೆ ಭಗವಂತ. ಯಾಕೆ ಹೀಗೆ ಹೇಳ್ದ? ಒಬ್ಬನಲ್ಲಿ ಒಂದೇ ಕಾಲಕ್ಕೆ ಎರಡೂ ಆಶ್ರಯಿಸಿಕೊಂಡಿರೋಕೆ ಸಾಧ್ಯ ಇಲ್ಲ ಎಂಬುದನ್ನು ಕಂಡುಕೊಂಡವನಾದ ಪರಮಾತ್ಮ ಈ ಯೋಗ ಬುದ್ಧಿ ಸಾಂಖ್ಯ ಬುದ್ಧಿ ಎಂಬುದಾಗಿ ಹೇಳಿದ್ದಾನೆ. ಯಥಾ ಏಕ ವಿಭಾಗ ವಚನಂ ತಥೈವ ದರ್ಶಿತಂ ಶಾತಪಥೀಯೇ ಬ್ರಾಹ್ಮಣೆ. ತಥೈವ ದರ್ಶಿತಂ ಶಾತಪಥೀಯೇ ಬ್ರಾಹ್ಮಣೆ. ಇಲ್ಲಿ ಹೇಗೆ ವಿಭಾಗವನ್ನು ನಾವು ತೋರಿಸಿದೀವೋ ಶತಪಥ ಬ್ರಾಹ್ಮಣದಲ್ಲೂ ಈ ವಿಭಾಗವನ್ನು ಮಾಡಿದೆ ಬೃಹದಾರಕದಲ್ಲಿ ಅಂತ ಹೇಳ್ತಾ ಇದ್ದಾರೆ. ಶತಪಥ ಶಾಖಿಕ ಬ್ರಾಹ್ಮಣದಲ್ಲಿ ಇದೇ ರೀತಿ ಜ್ಞಾನ ಬುದ್ಧಿಗೆ ಒಂದು ಮಾರ್ಗ, ಸಾಂಖ್ಯ ಬುದ್ಧಿಗೆ ಒಂದು ಮಾರ್ಗ, ನಿವೃತ್ತಿ ಮಾರ್ಗ ಒಂದು ಮಾರ್ಗ, ಪ್ರವೃತ್ತಿ ಮಾರ್ಗ ಒಂದು ಮಾರ್ಗ ಅಂತ ಹೇಳಿ ಎರಡು ಮಾರ್ಗವನ್ನು ವಿಂಗಡವಾಗಿ ಅಲ್ಲೂ ಕೂಡ ತೋರಿಸ್ಕೊಟ್ಟಿದೆ. ಏತಮೇವ ಪ್ರವ್ರಾಜಿನೋ ಲೋಕಮಿಚ್ಛಂತಃ ಪ್ರವ್ರಜಂತು ಬ್ರಾಹ್ಮಣಾಃ ಇತಿ. ಏತಮೇವ ಪ್ರವ್ರಾಜಿನೋ ಲೋಕಮಿಚ್ಛಂತೋ ಬ್ರಾಹ್ಮಣಾಃ ಪ್ರವ್ರಜಂತಿ ಇತಿ.
ಸರ್ವಕರ್ಮಸನ್ಯಾಸಂ ವಿಧಾಯ ಸರ್ವಕರ್ಮಸನ್ಯಾಸಂ ವಿಧಾಯ ಯಚ್ಛೇಷೇನ ಕಿಂ ಪ್ರಜಾ ಕರಿಷ್ಯಾಮೋ ಯಶಾನ್ವಯಮಾತ್ಮಾಯಂ ಲೋಕಃ ಇತಿ. ಕಿಂ ಪ್ರಜಾ ಕರಿಷ್ಯಾಮೋ ಯೇಷಾನ್ವಯಮಾತ್ಮಾಯಂ ಲೋಕ ಇತಿ. ಹಾಗೆ ಈ ಸನ್ಯಾಸಾಶ್ರಮವನ್ನೇ ಇಷ್ಟಪಡುತ್ತಾ ಹೊರಡುತ್ತಾರೆ ಅಂತ ಹೇಳಿ ಒಂದು ವಾಕ್ಯ. ಏತಮೇವ ಪ್ರವೃದಂತಹ ಈ ಆತ್ಮಲೋಕವನ್ನೇ ಇಷ್ಟಪಡುತ್ತಾ ಸನ್ಯಾಸ ಮಾಡಬೇಕು ಅಂದ್ಕೊಂಡವರಾಗಿ ಅಂತ ಈ ರೀತಿ ಅವರು ಯಾವ ನಮಗೆ ಈ ಆತ್ಮ ಎಲ್ಲಾ ಲೋಕವು ಎಲ್ಲಾ ಫಲವು ಎಲ್ಲೂ ಆಗ್ಬಿಟ್ಟಿದ್ದಾನೋ ನಮಗೆ ಯಾವ ಲೋಕವೂ ಫಲವೂ ಬೇಕಿಲ್ಲ ಅಂತ ಹೇಳಿ ಈ ಸಾಂಖ್ಯ ಬುದ್ಧಿಯನ್ನು ಹೇಳಿದ್ದಾರೆ. ಅಲ್ಲಿ ಆಯ್ತಲ್ಲ ಅವರಿಗೆ ಮಕ್ಕಳನ್ನ ನಮ್ಗೆ ಏನ್ ಮಾಡ್ಬೇಕಾಗಿದೆ, ಯಾವ ನಮ್ಗೆ ಈ ಆತ್ಮನೇ ಮಕ್ಕಳು ಎಲ್ಲಾ ಲೋಕವು ಎಲ್ಲೂ ಆಗ್ಬಿಟ್ಟಿದ್ದಾನೋ ನಮ್ಗೆ ಮಕ್ಕಳಿಂದ ಏನಾಗಬೇಕಾಗಿಲ್ಲ, ಸಂಪತ್ತಿನೂ ಏನಾಗಬೇಕಾಗಿಲ್ಲ ಅಂತ ಅಂದ್ಕೊಂಡು ನಿವೃತ್ತಿ ಧರ್ಮ ಜ್ಞಾನ ವೈರಾಗ್ಯ ಧರ್ಮವನ್ನ ಅವರಿಗೆ ಹೇಳಿದ್ದಾನೆ. ತತ್ರೈವ ಚ ಪ್ರಾಗ್ದಾರ ಪರಿಗ್ರಹಾತ್ ತತ್ರೈವ ಚ ಪ್ರಾಗ್ದಾರ ಪರಿಗ್ರಹಾತ್ ಸಹ ಆತ್ಮ ಪ್ರಾಕೃತಃ ಪ್ರಾಕೃತಃ. ಪಾಠ ಮಾಡ್ತಾ ಇದ್ದೀನಿ ಕಣೆ. ಸಾಮಾನ್ಯವಾದ ಬ್ರಹ್ಮಚಾರಿ ಗುರುಕುಲದಲ್ಲಿ ವೇದಾಧ್ಯಯನ ಮಾಡ್ಕೊಂಡು ಬಂದಿದ್ದಾನೆ. ಧರ್ಮ ಜಿಜ್ಞಾಸೋತ್ತರ ಕಾಲ ವೇದಾಧ್ಯಯನ ಮಾಡಿ ಅರ್ಥಜ್ಞಾನ ಮಾಡಿ ಧರ್ಮ ಜಿಜ್ಞಾಸೆಯನ್ನು ಮಾಡಿದ್ದಾನೆ. ಮುಂದಿನ ಕಾಲದಲ್ಲಿ ಲೋಕತ್ರಯ ಸಾಧನ ಪುತ್ರಂ ವಿಪ್ರಕಾರಚ್ಚ ವಿತ್ತಂ ಮಾನುಷಂ ದೈವಂಚ ಮಾನುಷಂ ವಿತ್ತಂ ಕರ್ಮರೂಪಂ ತತ್ರ ಮಾನುಷಂ ವಿತ್ತಂ ಕರ್ಮರೂಪಂ ಪಿತೃಲೋಕ ಪ್ರಾಪ್ತಿ ಸಾಧನ ಪಿತೃಲೋಕ ಪ್ರಾಪ್ತಿ ಸಾಧನ ವಿದ್ಯಾಂತ ದೈವಂ ವಿತ್ತಂ ದೇವಲೋಕ ಪ್ರಾಪ್ತಿ ಸಾಧನ ಸ್ವಕಾಮಯಿತ ಇತಿ ಅವಿದ್ಯಾ ಕಾಮತಃ ಏವ ಸರ್ವಾಣಿ ಕರ್ಮಾಣಿ ಶ್ರೌತಾನಿ ದರ್ಶಿತಾನಿ. ಅವಿದ್ಯಾಕಾಮತ ಏವ ಸರ್ವಾಣಿ ಕರ್ಮಾಣಿ ಶ್ರೌತಾನಿ ದರ್ಶಿತಾನಿ. ಅಲ್ಲಿಯೇ ಜ್ಞಾನ ಪರಿಗ್ರಹಕ್ಕೆ ಮುಂಚೆ ಪ್ರಾಕೃತನಾದ ಪುರುಷನು ಧರ್ಮ ಜಿಜ್ಞಾಸೆ ಮಾಡಿದ ಮೇಲೆ ಮೂರು ಲೋಕವನ್ನು ಬದುಕೋಕೆ ಸಾಧ್ಯವಾಗಿರ್ತಕ್ಕ ಒಬ್ಬ ಮಗ ಒಂದು ಎರಡು ಸಂಪತ್ತು. ಈ ಪ್ರಕಾರ ವಿತ್ತ ಯಾವುದು? ಮಾನುಷ ವಿತ್ತ, ದೈವ ವಿತ್ತ. ಮಾನುಷ ವಿತ್ತ ಯಾವುದು? ಇದು ಕರ್ಮರೂಪವಾಗಿರ್ತಕ್ಕಂಥ ಪಿತೃಲೋಕ ಪ್ರಾಪ್ತಿಗೆ ಸಾಧನ. ದೈವ ವಿತ್ತ ಯಾವುದು? ವಿದ್ಯೆ, ಅದು ಉಪಾಸನೆ, ಎಲ್ಲಿ ಬಿಡದೆ ಮಾಡ್ತಾ ಇರೋದು, ಅದು ದೈವಿತ್ತ. ದೇವಲೋಕ ಪ್ರಾಪ್ತಿಗೆ ಎಲ್ಲಿ ಬಿಡದೆ ಮಾಡ್ಬೇಕು ದೈವವಿತ್ತ, ಅದು ದೇವಲೋಕ ಪ್ರಾಪ್ತಿಗೆ ಸಾಧನ. ಅದನ್ನ ಸ್ವಕಾಮಯಿತ ಅಂತಹ ಆರಂಭ ಮಾಡಿಕೊಂಡು ಅವನು ಬ್ರಹ್ಮಚಾರಿ ಬಯಸಿದ ಆರಂಭ ಮಾಡಿಕೊಂಡು ಅವಿದ್ಯಾ ಕಾಮ ಉಳ್ಳವನಿಗೆ ಎಲ್ಲಾ ಕರ್ಮಗಳು ಶೋಕಸ್ಪಾತ ಕರ್ಮಗಳು ಅವಿದ್ಯಾ ಕಾಮ ಉಳ್ಳವನಿಗೆ ಅಂತ ಹೇಳಿ ಈ ರೀತಿ ವಿಭಾಗ ಮಾಡಿಬಿಟ್ಟಿದೆ. ಅಂದ್ಮೇಲೆ ಅದು ಬೇರೆ, ಇದೇ ಬೇರೆ. ತೇಭ್ಯೋ ವ್ಯುತ್ಥಾನಂ ಆತ್ಮಾನಮೇವ ಲೋಕಮಿಚ್ಛತಃ ಅಕಾಮಸ್ಯ ವಿಹಿತಂ. ತೇಭ್ಯೋ ವ್ಯುತ್ಥಾನಂ ಆತ್ಮಾನಮೇವ ಲೋಕಮಿಚ್ಛತಃ ಅಕಾಮಸ್ಯ ವಿಹಿತಂ. ಅವುಗಳನ್ನು ಬಿಟ್ಟು ಹೇಳೋದು ಅನ್ನೋದಿದೆಯಲ್ಲ, ಆತ್ಮಲೋಕವನ್ನು ಇಷ್ಟಪಡುತ್ತಿರುವ ಅಕಾಮನಾದವನು ಅದನ್ನು ವಿಧಾನ ಮಾಡಿದೆ. ಯಾರು ಆತ್ಮಕಾಮನು ಅಕಾಮನಾದನೋ ಅದು ಯಶಾತಿಯನ್ನು ಬಿಟ್ಟು ಹೇಳು, ಯಾವ ಯಶಾತಿ ಸಂಬಂಧ ಇಟ್ಕೋಬೇಡ ಅಂತೇಳಿ ಮುಖ್ಯವಾಗಿ ಹೇಳಿದ್ದು ಸನ್ಯಾಸ. ಆತ್ಮಲೋಕವನ್ನು ಇಷ್ಟಪಡುತ್ತಿರುವವನಿಗೆ ಅಕಾಮನಾದವನಿಗೆ ಅವುಗಳನ್ನು ಬಿಟ್ಟು ಹೇಳೋದು ಅನ್ನೋದನ್ನು ಹೇಳಿದೆ. ಅದೇ ತತ್ ವಿಭಾಗವಚನಂ ಅನುಪಮನ್ನಂ ಸ್ಯಾತ್ ಶ್ರೌತಕರ್ಮ ಜ್ಞಾನಯೋಃ ಸಮುಚ್ಚಯಃ ವಿಪರೀತಸ್ಯ ಭಗವತಃ. ಯದಿ ಶ್ರೌತಕರ್ಮ ಜ್ಞಾನಯೋಃ ಸಮುಚ್ಚಯಃ ವಿಪರೀತಸ್ಯ ಭಗವತಃ. ಈ ರೀತಿ ವಿಭಾಗವಚನ ಇದೆಯಲ್ಲ, ಇದು ಹೊಂದದೇ ಇದ್ದಾಗ ಆಗ್ಬಿಡ್ತಿತ್ತು. ಒಂದು ವೇಳೆ ಪರಮಾತ್ಮ ಶ್ರೌತಕರ್ಮಕ್ಕೂ ಜ್ಞಾನಕ್ಕೂ ಭಿನ್ನವಾಗಿ ಈ ರೀತಿ ಅಭಿಪ್ರಾಯ ಮಾಡ್ಕೊಂಡಿಲ್ಲ, ಆ ಅಭಿಪ್ರಾಯ ಇಲ್ಲ ಭಗವಂತನಿಗೆ ಅಂದ್ರೆ ಅವಾಗ ನಾವು ಹೇಳಿದ್ರೆ ತಪ್ಪಾಗ್ಬಿಡ್ತಿತ್ತು. ಅದೇ ಭಗವಂತನಿಗೂ ಆ ಅಭಿಪ್ರಾಯ ಇದೆ, ಶ್ರೌತಕರ್ಮಕ್ಕೂ ಜ್ಞಾನಗಳಿಗೂ ಸಮುಚ್ಚಯ ಇಲ್ಲ ಅಂತ. ಹಾಗೇನಾದ್ರು ಎರಡಕ್ಕೂ ಸಮುಚ್ಚಯ ಇದ್ದು ಅದೇ ಭಗವಂತನ ಅಭಿಪ್ರಾಯ ಆಗ್ಬಿಟ್ಟಿದ್ರೆ ನಾವು ಇದು ಬೇರೆ ಹೇಳಿದ್ವಿ, ಇದು ಬೇರೆ ಹೇಳಿದ್ವಿ, ನಾವು ಹೇಳಿದ್ ತಪ್ಪಾಗ್ಬಿಡ್ತಿತ್ತು, ಒಂದೇ ಇದ್ದದನ್ನ ಆಗ್ಬಿಡ್ತಿತ್ತು. ಅದು ಭಗವಂತ ಹೇಳಿದ ಹಾಗೆಯೇ ನಾವು ಭಾಗ ಮಾಡಿದೀನಿ, ಹಾಗೆ ಶಾಸ್ತ್ರಾರ್ಥಗಳು ಹಾಗೆ ಹೊಂದೋದು, ಅದೇ ಅರ್ಥ ಮಾಡ್ತಾರೆ ಅಂತ ಸಾಕು.